ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರೆದ ಭಾಗ. ದಿನಾಂಕ 15/11/2025. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ಸತ್ಯತೆಯ ಶಕ್ತಿಯ ಸ್ವರೂಪರಾಗಿ ಮತ್ತು ಪವಿತ್ರತೆಯ ಶಕ್ತಿಯ ಸ್ವರೂಪರು ಕೂಡ ಆಗಿ. ಅಂದರೆ ಬರೀ ಸ್ವರೂಪರಾಗೋದಲ್ಲ, ಏನಾಗಬೇಕು? ಶಕ್ತಿ ಸ್ವರೂಪರಾಗಬೇಕು. ಶಕ್ತಿ ಇರಬೇಕು ಅಂತಂದರೆ ಅದು ಅಷ್ಟು ಪರ್ಸಂಟೇಜಲ್ಲಿ ಹೆಚ್ಚಿಗೆ ಇರಬೇಕಾಗ್ತದೆ. ಒಂದು ವೇಳೆ ನಾವು ಅದನ್ನು ಧಾರಣೆ ಮಾಡಿಕೊಂಡಿದ್ದೀವಿ, ಆ ಸ್ವರೂಪದಲ್ಲಿ ಇದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ? ಹೆಂಗೆ ಗೊತ್ತಾಗತ್ತೆ? ಆ ಶಕ್ತಿ ನಿಮ್ಮಲ್ಲಿ ಇದ್ದಾಗ, ಇವಾಗ ನೋಡಿ, ಶರೀರಕ್ಕೆ ಇನ್ನೊಂದು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳಿ. ಮಂಡಿ ನೋವಿದೆ, ಬೆನ್ನು ನೋವಿದೆ, ಸೊಂಟ ನೋವಿದೆ, ಕುತ್ತಿಗೆ ನೋವಿದೆ, ಸರಿನಾ? ಹಾಗಿದ್ರೆ ಈ ಮಂಡಿ, ಸೊಂಟ, ಕುತ್ತಿಗೆ ಎಲ್ಲ ಏನಿದು? ಶರೀರದ ಒಂದು ಭಾಗ. ಓಕೆ, ಅದನ್ನು ಯಾರು ಉಪಯೋಗ ಮಾಡ್ತಾರೆ? ನಾನು ಅಂದ್ರೆ ಯಾರು? ಆತ್ಮ. ಸರಿ. ಮಂಡಿ ನೋವಿದ್ದಾಗ ಕಾಲು ನಿಮ್ಮ ಮಾತು ಕೇಳತ್ತೋ ಕೇಳಲ್ಲ? ಕೇಳಲ್ಲ. ಅವಾಗ ಏನಾಗ್ತದೆ? ನಿಮ್ಮ ಗಮನ ಕರ್ಮದ ಜೊತೆಗೆ ಕಾಲಿನ ಕಡೆಗೂ ಕೂಡ ಹೋಗತ್ತೆ. ನಿಮಗೆ ಬೇಕಾಗಿರುವಂತ ರೀತಿಯಲ್ಲಿ ಕಾಲು ನಿಮ್ಮ ಮಾತನ್ನೇನ್ ಮಾಡೋದಿಲ್ಲ, ಕೇಳೋದಿಲ್ಲ ಅಲ್ವಾ? ಆ ನೋವು ಕರ್ಮ ಮಾಡಲಿಕ್ಕೆ ಮಧ್ಯದಲ್ಲಿ ಬಾಧೆಯನ್ನ, ತೊಂದರೆಯನ್ನ ಕೊಡತ್ತೆ. ಅವಾಗ ಕರ್ಮ ಸರಿ ಆಗೋದಿಲ್ಲ, ಕರ್ಮದ ಫಲನೂ ಸರಿ ಬರೋದಿಲ್ಲ ಅಲ್ವಾ? ಓಕೆ, ಸರಿ. ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ, ಇಂಜೆಕ್ಷನ್ ತಗೊಂಡ್ರೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ನೋವಿರೋದು. ಅವಾಗ ಅದು ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳತ್ತೆ. ಹೆಂಗ್ ಬೇಕಾದಾಗ ನಿಂತ್ಕೊಳ್ಳುತ್ತೆ, ಬೆಂಡ್ ಮಾಡತ್ತೆ, ಹೆಂಗ್ ಬೇಕಾದ್ರೂ ಮಾಡತ್ತಲ್ವಾ? ಹಾಗೆ ಆಧ್ಯಾತ್ಮಿಕ ರೂಪದಲ್ಲೂ ಕೂಡ ನಿಮ್ಮ ಮನಬುದ್ಧಿಯನ್ನ ಈ ವಿಕಾರದಲ್ಲಿರುವಂತ ವ್ಯಕ್ತಿ ವಸ್ತುಗಳಿಂದ ತೆಗೆದು ಅದೇನಾಗಿರ್ಬೇಕು? ಶುದ್ಧವಾಗಿರಬೇಕು. ಬೆಳಗಿನ ಸಮಯದಲ್ಲೂ ಕೂಡ ನೋಡಿ, ನಾವು ಕೆಲವೊಂದ್ಸಲ ಜರ್ನಿ ಮಾಡಿರ್ತೀವಿ. ಲೌಕಿಕದಲ್ಲಿ ಮನೇಲಿ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ ನಾವು? ಸ್ವಚ್ಛತೆ ಮಾಡಿ ಶರೀರ ಸ್ವಚ್ಛ ಮಾಡ್ತೀವಲ್ವಾ? ಸರಿ, ಎಲ್ಲೋ ನಾವು ಜರ್ನಿಯಲ್ಲಿ ಇದ್ದೀವಿ, ಓಕೆ, ಸ್ವಚ್ಛ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ಬಸ್ಸಲ್ಲಿ ಇದ್ದೀವಿ, ಸರಿನಾ? ಆವಾಗ ಹೆಂಗಿರ್ತದೆ ನಮ್ಗೆ? ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಯೂರಿನ್ ಪಾಸ್ ಮಾಡಿಲ್ಲ, ಹೆಂಗಿರ್ತದೆ ಕಂಡೀಷನ್ನು? ಮನಸ್ಸು ಅದಕ್ಕಾಗಿ ಏನ್ ಮಾಡ್ತಾ ಇರ್ತದೆ? ಎಳಿತಾ ಇರ್ತದಲ್ವಾ? ಸುಖದ ಅನುಭವ ಆಗೋದಿಲ್ವಲ್ಲ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಆತ್ಮಶುದ್ಧಿ ಇರ್ಲಿಲ್ಲ, ಸತ್ಯತೆ ಸ್ವರೂಪದ ಶಕ್ತಿ ನಿಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ಆ ಸೂಕ್ಷ್ಮ ಕರ್ಮೇಂದ್ರಿಯಗಳು, ಮನ ಬುದ್ಧಿ ನಿಮ್ಮ ಮಾತನ್ನ ಕೇಳೋದಿಲ್ಲ. ಅವಾಗ ನಿಮ್ಮನ್ನ ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳೋದಿಲ್ಲ. ಅಂದ್ರೆ ಆ ಶಕ್ತಿ ಸ್ವರೂಪ ನಿಮ್ಮಲ್ಲಿ ಇದ್ದರೆ ನೀವು ಆ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಏನ್ ಮಾಡ್ತವೆ? ಕೇಳ್ತಾವೆ. ಅವಾಗ ಬೆಳಿಗ್ಗೆ ನೀವು ಅಮೃತ ವೇಳೆಯಲ್ಲಿ ಕುತ್ಕೊಂಡಾಗ ಎಷ್ಟೊತ್ತು ಬೇಕಾದ್ರೂ ನಿಮ್ಮ ಮನ ಬುದ್ಧಿಯನ್ನು ನೀವೇನ್ ಮಾಡ್ಬೋದು? ಏನ್ ಮಾಡ್ಬೋದು? ಪರಮಾತ್ಮನಲ್ಲಿ ಇಟ್ಬಿಟ್ಟು ಸ್ವಚ್ಛವನ್ನ ಮಾಡಿ ಎಷ್ಟು ಶಕ್ತಿ ಬೇಕೋ ಅಷ್ಟೇನ್ ಮಾಡ್ಬೋದು? ತುಂಬಿಸ್ಕೊಂಡು ಬರಬಹುದು ಅಲ್ವಾ? ನಮ್ ನಾಲ್ಗಿಗೆ ಹುಣ್ಣಾಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಖಾರ ತಿನ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಹಲ್ಲು ನೋವಿದ್ದಾಗ ಚಕ್ಲಿ ತಿನ್ಲಿಕ್ಕೆ ಆಗತ್ತೋ ಆಗಲ್ವೋ? ಚಕ್ಲಿ ತಿನ್ಬೇಕು ಅಂತ ಮನ್ಸಿರತ್ತೋ ಇರಲ್ವೋ? ಇರುತ್ತೆ. ಆದ್ರೆ ಹಲ್ಲು ನಮ್ಗೆ ಏನ್ ಮಾಡ್ತಿಲ್ಲ, ಸಪೋರ್ಟ್ ಕೊಡಲ್ಲ. ಅದನ್ನ ಹಾಕಿದಾಗ ಏನಾಗ್ತದೆ? ನೋವು ಬರುತ್ತೆ. ಹಾಗೆ ನಮ್ಮ ಮನ ಬುದ್ಧಿ ನಮ್ಮ ಮಾತನ್ನ ಕೇಳೋದಿಲ್ಲ, ಅವಾಗ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಯೋಗದ ಚೆನ್ನಾಗಿರುವಂತ ಅನುಭವನೂ ನಮಗೆ ಆಗೋದಿಲ್ಲ. ಅದರ ಪರಿಣಾಮ ಆ ದಿನ ಆಗುವಂತ ಕರ್ಮದ ಮೇಲೆ ಬೀಳ್ತದೆ. ಸರಿ, ಹಾಗಿದ್ರೆ ಸತ್ಯತೆಯ ಸ್ವರೂಪ, ಪವಿತ್ರತೆಯ ಸ್ವರೂಪ ಅಂತಂದ್ರೆ ಏನು ಅಂತಂದ್ರೆ, ಪ್ರತಿದಿನ ನೀವು ಕರ್ಮವನ್ನ ಮಾಡಬೇಕಾದ್ರೆ ತನುವನ್ನ, ಬಟ್ಟೆಯನ್ನ, ಮನೆಯನ್ನ,
ಮನೇಲಿರುವಂತ ಜನರನ್ನ ಹೇಗೆ ನೀವು ಸ್ವಚ್ಛ ಮಾಡಿ ಆಹಾರ ಕೊಟ್ಬಿಟ್ಟು ಕರ್ಮಕ್ಷೇತ್ರಕ್ಕೆ ಇಳಿತಿರೋ, ಕರ್ಮವನ್ನು ಆರಂಭ ಮಾಡ್ತಿರೋ, ಅದೇ ರೀತಿ ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನು ಕೂಡ ಪರಮಾತ್ಮನ ನೆನಪಿನಿಂದ ಅದನ್ನ ಶುದ್ಧ ಮಾಡಿ ಅದಕ್ಕೆ ಬೇಕಾಗಿರುವಂತ ಪವರ್ಫುಲ್ ಶಕ್ತಿಯನ್ನ ತುಂಬಿಸ್ಬಿಟ್ಟು ಏನ್ ಮಾಡ್ಬೇಕು, ಕರ್ಮಕ್ಷೇತ್ರಕ್ಕೆ ಇಡಬೇಕು. ಆದ್ಮೇಲೆ ರಾತ್ರಿ ಆಯ್ತು ಅಂತ ತಿಳ್ಕೊಳ್ಳಿ, ಯಾವುದೇ ಲೈಟ್ ಇದ್ರೂ ಕೂಡ ಆ ರಾತ್ರಿಯಲ್ಲಿ ನೀವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತಾ? ಇಲ್ಲ. ಇಲ್ಲ. ಆಗಲ್ಲ. ಅದೇ ಸೂರ್ಯನ ಉದಯ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಆಗುತ್ತೆ. ಅವಾಗ ಧೈರ್ಯದಿಂದ ನೀವೇನ್ ಮಾಡ್ಬೋದು, ಕರ್ಮಕ್ಷೇತ್ರಕ್ಕೆ ಇಳಿಬಹುದಲ್ವಾ? ಸರಿ, ಆ ಕರ್ಮ ಮಾಡ್ಲಿಕ್ಕೆ ಸೂರ್ಯನ ಬೆಳಕು ನಿಮ್ಗೆ ಅವಶ್ಯಕ, ಹೌದು ಅಲ್ವೋ? ಹೌದು. ಸೂರ್ಯನ ಬೆಳಕಿಲ್ಲ ಅಂತಂದ್ರೆ ಕಷ್ಟ ಆಗಲ್ಲ. ದಾರಿ ಸರಿಯಾಗಿ ಕಾಣೋದಿಲ್ಲ, ಎಲ್ಲೋ ಹೋದಾಗ ಹೆದರಿಕೆ ಆಗ್ತದೆ, ಕರೆಂಟ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಭಯ ನಮ್ಗೆ ಇರುತ್ತೆ. ಇರುತ್ತೆ. ನೀವು ಎಷ್ಟೇ ಬೆಳಕನ್ನ ಮಾಡಿದ್ರು ಕೂಡ ಸೂರ್ಯನ ಪ್ರಕಾಶದಷ್ಟು ಸಮಾನ ಪ್ರಕಾಶವನ್ನು ಕೊಡ್ಲಿಕ್ಕೆ ಆಗೋದಿಲ್ವಲ್ಲ. ಕಳ್ಳರು ಕಾಕರು ಎಲ್ಲ ಭಯ ಬರೋದು ಯಾವಾಗ? ರಾತ್ರಿಯಲ್ಲಿ ತಾನೇ. ಹಾ, ಹಗಲಲ್ಲಿ ಇರೋದಿಲ್ಲ ಅಂತಲ್ಲ, ಅದ ಪರ್ಸೆಂಟೇಜ್ ವೈಸ್ ರಾತ್ರಿಯಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ. ನಮ್ಮ ಜೀವನದಲ್ಲೂ ಕೂಡ ಪ್ರತಿ ಕರ್ಮದಲ್ಲೂ ಕೂಡ ಜ್ಞಾನ ಸೂರ್ಯ ಇದ್ದಾಗ ಹೇಗೆ ಆ ಸ್ಥೂಲ ಸೂರ್ಯ ಬಿಸಿ ಮತ್ತು ಬೆಳಕನ್ನ ಕೊಡ್ತಾರೋ, ಅದೇ ರೀತಿ ಭಗವಂತ ಸಪ್ತ ಗುಣಗಳನ್ನ ನಮ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಅಷ್ಟು ಶಕ್ತಿಗಳನ್ನ ಕೊಡ್ತಾರೆ. ಅದರ ಒಳಗಡೆಗಿದ್ದು, ಅದರ ನೆರಳಿನಲ್ಲಿದ್ದು ನಾನು ಕರ್ಮವನ್ನು ಮಾಡಿದಾಗ ಏನಾಗ್ತದೆ, ಕರ್ಮದ ಫಲ ಚೆನ್ನಾಗಿರ್ತದೆ ಅಲ್ವಾ? ಓಕೆ, ಈಗ ಇದು ಮಾಡಬೇಕಾಗಿರೋದು ನಿಮ್ಮ ಜೀವನ ಸುಖಮಯವಾಗಬೇಕು, ಸಂತೋಷವಾಗಬೇಕು, ಸಫಲತೆಯನ್ನು ಕೊಡಬೇಕು, ಆ ಕರ್ಮದ ಫಲ ನಿಮ್ಗೆ ಇಷ್ಟ ಆಗಬೇಕು ಅಂತ ಇದನ್ನು ಮಾಡಬೇಕು. ಈಗ ಬಾಬಾ ಏನ್ ಮಾಡ್ತಾರೆ, ರಿಸಲ್ಟ್ಸ್ ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದಾರೆ? ಹೀಗೆ ನನ್ನ ಮಕ್ಕಳಿರಬೇಕು. ಯಾರ ಜೊತೆಗೆ ನೋಡ್ತಿದ್ದಾರೆ? ದಾದಿಯವ್ರ ಜೊತೆ ನೋಡ್ತಿದಾರಂತ. ಯಾಕಂದ್ರೆ ಆಗ್ಲೇ ದಾದಿಯವರು ಶರೀರ ಬಿಟ್ಟಿರುವಂತ ಸಮಯ, ಸರಿನಾ? ದಾದಿಯವ್ರನ್ನ ಜೊತೆಲಿ ಇಟ್ಕೊಂಡ್ಬಿಟ್ಟು ನೋಡ್ತಾರೆ ರಿಸಲ್ಟ್ಸ್ ಹೆಂಗಿದೆ. ಅದ್ರಲ್ಲಿ ಬಾಬಾ ಏನ್ ಹೇಳಿದ್ರು ಅಂತಂದ್ರೆ, ಮಾಲಿಕ್ ಮತ್ತು ಬಾಲಕ್, ಒಂದು ತಂದೆಯ ಜೊತೆಗೆ ಮಾಲೀಕರಾಗೋರು, ಇನ್ನೊಬ್ರು ಯಾರು? ಬಾಲಕರಾಗ. ಸರಿ, ಬಾಲಕರು ಯಾರು, ಮಾಲೀಕರು ಯಾರು? ಮಾಲೀಕರು ಯಾರು, ಬಾಲಕರ? ಅಲ್ಲಿ ಇಬ್ರು ಮಕ್ಕಳೇನೆ. ಮಾಲೀಕ ಕೂಡ ಮಕ್ಕಳೇನೆ, ಬಾಲಕನು ಕೂಡ ಮಗುನೆ, ಎರಡೂ ಮಗುನೆ. ಓಕೆ, ಬಾಲಿಕ ಮತ್ತು ಮಾಲೀಕತನ ಯಾರಲ್ಲಿ? ಬಾಬನ ಜೊತೆ, ಸರಿನಾ? ಓಕೆ, ಮಾಲೀಕ ಯಾರು, ಬಾಲಕ ಯಾರು? ತಂದೆ ಆಸ್ತಿನ ಕೊಡುವಂತರು ಮಾಲೀಕರು, ಹಾ, ತಗೊಳ್ಳೋವಂತರು ಬಾಲಕರು. ಆಮೇಲೆ ಮತ್ತೆ ಬಾಲಕನು ನಾನೇ, ಮಾಲೀಕನು ನಾನೇ. ಎರಡು ನಾನೇನೆ. ಯಾವಾಗ? ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ರೂಪದಲ್ಲಿ, ಯಾವ ವಿಧಿಯಲ್ಲಿ ಇದ್ದಾಗ ಅದಕ್ಕೆ ಬಾಲಕರು ಅಂತ ಹೇಳ್ತಾರೆ. ನೋಡಿ, ಬಾಲಕ ಮತ್ತು ಬಾಲಕ ಎರಡು ತಂದೆ ಮತ್ತು ಮಗುವಿಂದೇ ಸಂಬಂಧ, ಅವ್ರ ಜೊತೆಲೇ ಇರುವಂತದ್ದು. ಆದ್ರೆ ಯಾವಾಗ ನಾವು ಬಾಲಕರಾಗಿರ್ತೀವಿ, ಯಾವಾಗ ಮಾಲೀಕರಾಗಿರ್ತೀವಿ? ತಂದೆಯ ಮಡಿಲಿನಲ್ಲಿದ್ದಾಗ ಬಾಲಕ, ಹಾ, ಹೃದಯದಲ್ಲಿದ್ದಾಗ ಮಡಿಲು ಮತ್ತೆ ಹೃದಯ ಅಂತಂದ್ರೆ ಮತ್ತೆ ಬೇರೆ ಬೇರೆನಾ? ಅಂದ್ರೆ ಸನ್ಮುಖದಲ್ಲಿದ್ದಾಗ, ಸಮ್ಮುಖದಲ್ಲಿದ್ದಾಗ ಏನು? ಅದು ಮಾಲೀಕ ಆಗಿರ್ತೀವಿ. ಎದುರುಗಡೆ ಇದ್ದಾಗ ಮಾಲೀಕ, ಮಡಿಲಲ್ಲಿದ್ದಾಗ ಬಾಲಕನ? ಬಾಲಕ. ಸರಿ, ಆಮೇಲೆ ಓಕೆ, ಮಾಲೀಕ ಶ್ರೇಷ್ಠನ, ಬಾಲಕ ಶ್ರೇಷ್ಠನು? ಮಾಲೀಕ ಶ್ರೇಷ್ಠ. ಮಾಲೀಕ ನೀವು ಉಲ್ಟಾ ಹೇಳ್ದಲ್ಲ, ನೀವು ಸಮ್ಮುಖದಲ್ಲಿದ್ದ ಬಾಬನಿಂದ ದೂರದಲ್ಲಿದ್ದಾರೆ ತಾನೆ. ದೂರದಲ್ಲಿದ್ದಾಗ ಅವನು ಹೆಂಗ್ ಮಾಲೀಕ ಆಗ್ಬಿಡ್ತಾನೆ? ಯಾರ ಜೊತೆಗೆ ನಾವು ತುಂಬಾ ಕ್ಲೋಸ್ ಆಗಿರ್ಬೇಕಲ್ಲ, ಹತ್ತದಲ್ಲಿದ್ದಾಗ ತಾನೆ ಏನಾಗ್ತದೆ, ಪವರ್ ಜಾಸ್ತಿ ಆಗ್ತದೆ. ಈಗ ದೇವಸ್ಥಾನದಲ್ಲಿ ಭಕ್ತರು ಶ್ರೇಷ್ಠರು, ಬ್ರಾಹ್ಮಣ ಶ್ರೇಷ್ಠನು? ಬ್ರಾಹ್ಮಣ. ಕಾರಣ ಭಗವಂತನಿಗೆ ಸನ್ನಿಹಿತದಲ್ಲಿ, ಮೂರ್ತಿ ಹತ್ತಿರದಲ್ಲಿ ಇರ್ತಾನೆ, ಅದು ತಾನೆ ಪವಿತ್ರವಾಗಿರ್ತಾನೆ, ಅದಕ್ಕೆ ತಾನೆ ಅವನ ಹತ್ರ. ಹಾಗೆ ನನ್ನ ಮಾಲೀಕ ಶ್ರೇಷ್ಠ ಆದ್ಮೇಲೆ ನಾನು ಬಾಬನ ಹತ್ರ ಇರ್ಬೇಕಲ್ವಾ? ನೀವ್ ಹೇಳಿದ್ ಉಲ್ಟಾ ಆಯ್ತಲ್ವಾ ಇವಾಗ? ಅದಕ್ಕೆ ಹೃದಯದಲ್ಲಿ ಅಂತ ಹೇಳಿದಾಗ ಹೃದಯದ ಅಲ್ಲ, ನೋಡಿ, ಹೃದಯದಲ್ಲಿರೋದು ಮಗು ಅಂತ ನೀವ್ ಹೇಳಿದ್ರಿ, ಮಡಿಲಿನಲ್ಲಿರೋದು ಮಗು ಅಂತ ಹೇಳಿದ್ದು. ಹೌದಾ?
ಮಾಲೀಕ ಎದಗಡೆಗಿರ್ತಾನೆ ಅಂತಂದ್ರೆ ನೀವು ಮಾಲೀಕ ಎದಗಡೆಗಿರ್ತಾನೆ ಅಂತಂದ್ಮೇಲೆ ಅಪ್ಪ ಮತ್ತು ಮಗುವಿನ ಎದುರುಗಡೆ ಡಿಸ್ಟೆನ್ಸ್ ಆಯ್ತಲ್ವಾ? ಅವಾಗ ಮಾಲೀಕ ಹೆಂಗ್ ಶ್ರೇಷ್ಠ ಆಗ್ತಾನೆ? ನೀವು ಮಾಲೀಕ ಶ್ರೇಷ್ಠ ಅಂತಂದ್ರಿ ಅಲ್ವಾ? ಅದಕ್ಕೆ ನಾವೇನು ಉತ್ತರವನ್ನ ಕೊಡ್ತೀವಲ್ವಾ ಅದೆಲ್ಲದಕ್ಕೂ ಕೂಡ ಏನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿರ್ಬೇಕು ಆನ್ಸರ್. ಸರಿ, ಬಾಲಕ ಯಾರು ಅಂತಂದ್ರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸ್ಕೂಲಿಗೆ ಹೋಗ್ತಾ ಇರ್ತಾರಲ್ಲ, ಯಾರು ಸಂಪಾದನೆ ಮಾಡೋದಿಲ್ವಲ್ಲ, ಅವರಿಗೆ ಖರ್ಚಿಗೆ ಹಣ ಬೇಕು ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಕೇಳ್ತಾರೆ. 50 ಕೊಡು, 100 ಕೊಡು, 200 ಕೊಡು, 500 ಕೊಡು, 1 ಎಕರೆ ಜಮೀನು ಕೊಡು ಅಂತ ಏನ್ ಮಾಡ್ತಾರೆ? ಬೇಡ್ತಾ ಇರ್ತಾರೆ ಯಾರ ಹತ್ರ? ಅಪ್ಪನ ಹತ್ರ. ಅಪ್ಪನ ಹತ್ರ. ಅವನಿಗೇನ್ ಹೇಳ್ತಾರೆ? ಬಾಲಕರು. ಬಾಲಕ. ಬಾಲಕ ಅಂತಂದ್ರೆ ಏನು ಅಂತಂದ್ರೆ ತನಗೇನು ಬೇಕು ಅದು ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ತಂದೆಯಿಂದ ಹಣ ಇರ್ಬೋದು, ಪ್ರೀತಿ ಇರ್ಬೋದು, ಏನೇ ಇರ್ಬೋದು, ಅವನು ಬೇಡ ಬಿಟ್ಟು ತೆಗೆದುಕೊಂಡರೆ ಅವನಿಗೇನ್ ಹೇಳ್ತಾರೆ? ಬಾಲಕ. ಬಾಲಕ. ಮಾಲೀಕ ಯಾರು? ತೆಗೆದುಕೊಡೋದು. ತಂದೆ ಎಲ್ಲ ತಂದೆ ಹತ್ರ ತೆಗೆದು ತಂದೆ ತೆಗೆದುಕೊಡೋದಷ್ಟೇ. ತಂದೆ ಸುಮ್ನೆ ಕೊಟ್ಬಿಡ್ತಾರಾ? ನನ್ನದು ಇರುತ್ತಲ್ಲ ಅಷ್ಟಾಗಿರ ನಮ್ದು ಅಂತ. ನಮ್ದಂತ ಇದ್ರೂ ಕೂಡ ಹೇಳ್ತಾರೆ, ಯಾವ ಒಂದು ಮಗು ಕೂಡ ಫ್ರೀ ಆಗಿ ನಾನು 1 ಪೈಸಾನು ಕೊಡೋದಿಲ್ಲ. ಒಂದು ಮಗು ಕೊಟ್ಬಿಟ್ಟು ಉಳಿದವರು ಕೂಡ ಕೇಳ್ಬಿಡ್ತಾರೆ, ನಾವೇನ್ ತಪ್ಪು ಮಾಡಿದ್ವಿ, ಅವ್ರಿಗೆ ಫ್ರೀ ಕೊಟ್ಟಿದ್ಯಾ ತಾನ ಅಂತ ಕೇಳ್ಬಿಡ್ತಾರೆ ಅಲ್ವಾ? ಕೆಲಸ ಮಾಡಬೇಕು. ಹಾ, ಬಾಬನ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು. ಕೆಲಸ ಮಾಡಿದಾಗ ನಾವೇನ್ ಮಾಡ್ತಾರೆ? ಕೆಲಸ ಮಾಡಿಲ್ವ ಸಂಬಳ ಕೊಡು ಅಂತ ನಾವೇನ್ ಮಾಡ್ಬೋದು? ಕೇಳುದು. ಧೈರ್ಯದಿಂದ ಕೇಳ್ಬೋದಲ್ವಾ? ಈಗ ಒಂದು ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ಹಣ ಬೇಕು. ಬ್ಯಾಂಕಿಂದ ಹಣ ಹೆಂಗ್ ತಗೊಳ್ಬಹುದು? ಕೆಲಸ ಮಾಡಿದ್ರೆ ತಗೋಬಹುದು. ಬ್ಯಾಂಕಲ್ಲಿ ನಮ್ ಕೆಲಸ ಖಾತೆಯಲ್ಲಿ ಜಮಾ ಆಗಿದ್ರೆ ನಾವು ತೆಗೆದುಕೊಬಹುದು. ತಗೊಳ್ಬೋದು. ಲೋನು ಕೂಡ ತಗೊಳ್ಬೋದಲ್ವಾ? ಹೌದು. ಲೋನ್ ತಗೊಳ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಬೇಡಬೇಕು ಅವನಿಗೆ, ಹೌದಾ? ಅವನು ಕೊಡ್ಲೂಬಹುದು, ಕೊಡ್ದೇನೆ ಇರ್ಬೋದು. ನಾಳೆ ಬನ್ನಿ, ನಾಡ್ದು ಬನ್ನಿ, ಏನ್ ಬೇಕು ಅದು ಹೇಳ್ಬೋದು. ಓಕೆ, ಅದೇ ನಮ್ಮ ಅಕೌಂಟ್ ಅಲ್ಲಿ ಹಣ ಇದ್ದಿದ್ರೆ, ನಮ್ದೇ ಆಗಿದ್ದಿದ್ರೆ, ನಾವು ಧೈರ್ಯದಿಂದ ಅಧಿಕಾರದಿಂದ ನಾವೇನ್ ಮಾಡ್ಬೋದು? ಕೇಳ್ಬೋದು. ನನ್ನ ದುಡ್ಡು ನನ್ನ ಕೈಲಿ ಕೊಟ್ಟಿದ್ರೆ ನಂಗೆ ಬೇಕಾದಾಗ ವಾಪಸ್ ಕೊಡು ಅಷ್ಟೇ. ನಾನು ಇಟ್ಟಿರೋದು ಯಾಕೆ? ನನಗೆ ಬೇಕಾದಾಗ ವಾಪಸ್ ಬೇಕು ಅಂತ ತಾನು ಇಟ್ಟಿರೋದು. ನನಗೆ ಇವಾಗ ಬೇಕು, ನಾನು ಯಾವ್ದೇ ಕಾರಣ ತಗೊಳ್ತಾನೆ, ನಿಮ್ಗೆ ಬೇಡ, ನಾನು ಸಂಪಾದನೆ ಮಾಡಿರೋದು. ಅವಾಗ ನಾನೇನಾಗಿರ್ತಾನೆ? ಅದಕ್ಕೆ ಮಾಲೀಕನಾಗಿರ್ತಾನೆ. ಅಂದ್ರೆ ಬಾಬಾ ಹೇಳ್ತಾ ಇರೋದು ಏನು ಗೊತ್ತಾ? ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾವು ಬಾಬನ ಹತ್ರ ಹೋದಾಗ ಬೇಡ್ತೀವಿ ಏನಂತ? ನನಗೆ ಶಾಂತಿ ಕೊಡು, ಸುಖ ಕೊಡು, ನನ್ನ ವಿಕರ್ಮವನ್ನ ವಿನಾಶ ಮಾಡು, ನಮ್ಮ ಮನೆಯವ್ರ ಬುದ್ಧಿ ಬೀಗ ಓಪನ್ ಮಾಡು, ಅವರಿಗೂ ಏನ್ ಮಾಡೋ ಜ್ಞಾನದಲ್ಲಿ ಕರ್ಕೊಂಡು ಬಾ ಅಂತ ನಾವೇನ್ ಮಾಡ್ತೇವಿ? ಬೇಡ್ತೀವಿ. ಈ ಪರ್ಸೆಂಟೇಜ್ ಏನಿದೆ? ಜಾಸ್ತಿ ಇದೆ ಈಗ. ಜಾಸ್ತಿ ಇದೆ. ಮಾಲೀಕರು ಯಾರು ಅಂತಂದ್ರೆ ಮನಸ್ಸನ್ನ ಒಯ್ದ್ಬಿಟ್ಟು ಬಾಬನಲ್ಲಿ ಇಟ್ಬಿಟ್ಟು ಆ ಮನಸ್ಸಿನ ಮೂಲಕ ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಯಾರು ಕೊಡ್ಬೇಕು? ಬಾಬಾನೇ ಕೊಡ್ಬೇಕು. ಅವಾಗ ಕೆಲಸದ ಕಡೆ ಮಾತ್ರ ನಮ್ಮ ಗಮನನ ಹೊರತು ವೈಯಕ್ತಿಕವಾಗಿ ನಾವು ಯಾವ್ದನ್ನು ಕೂಡ ಏನ್ ಮಾಡಬಾರ್ದು? ಬೇಡಬಾರ್ದು. ಕಂಪ್ನಿಲಿ ಕೆಲ್ಸಕ್ಕೆ ಹೋದ್ರು 1 ತಿಂಗಳು ಸುಮ್ಮನೆ ಕೆಲಸ ಮಾಡ್ಬೇಕು ತಾನೆ? ತಿಂಗಳಾದ್ಮೇಲೆ ನಾನೇನು ಕೇಳ್ಬೇಕು? ಅವ್ರ ಹತ್ರ ಸಂಬಳ ಕೇಳ್ಬೇಕಲ್ವಾ? ಅಲ್ವಾ? ಅಲ್ಲಿವರೆಗೆ ಏನ್ ಮಾಡ್ತಾ ಇರ್ಬೇಕು? ಕಂಪನಿಯಲ್ಲಿ ನನಗೇನು ಕೆಲಸ ಕೊಟ್ಟಿದ್ದಾರೋ ಅದನ್ನ ನಾನೇನ್ ಮಾಡ್ಬೇಕು? ಮಾಡ್ತಾ ಇರ್ಬೇಕಾಗ್ತದೆ. ಹಾಗೆ ಈಶ್ವರೀಯ ಕಾರ್ಯ, ಈಶ್ವರೀಯ ಶಕ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ನಾನು ಮನಬುದ್ಧಿನ ಇಷ್ಟು ಸಮಯ ನಾನೇನ್ ಮಾಡಿದ್ರೆ ಬಾಬನ ಹತ್ರ ಇಟ್ಟಿದ್ದೇನೆ. ಇಷ್ಟು ಸಂಪಾದನೆ ಜಾಸ್ತಿ ಆಗ್ತಾ ಹೋಗ್ತದೋ ನಿಮ್ಮ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತದೋ ಆಗಲ್ವೋ? ಆಗ್ತದೋ ಆಗಲ್ವೋ? ಹಾಗತ್ತೆ ತಾನೆ. ಯಾವಾಗ ನೀವು ನಿಮಿತ್ತವಾಗಿ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಡ್ತಿರೋ ಮನ್ಮನಾಭವ ಯಾಕೆ ಕೊಡ್ತಿದ್ದೀರಿ? ವಿಶ್ವಕ್ಕೆ ಅಥವಾ ಬೇರೆಯವರಿಗೆ ಭಗವಂತನ ಶಕ್ತಿ ಕೊಡುವುದಕ್ಕೋಸ್ಕರ ಮನಸ್ಸನ್ನ ಕೊಟ್ಟಿದ್ದೀರಿ ಹೊರತು ಅಲ್ಲಿ ಸ್ವಾರ್ಥ ಇಲ್ಲ. ಏನಿಲ್ಲ? ಸ್ವಾರ್ಥ ಇಲ್ಲ. ನನಗೆ ಶಾಂತಿ ಬೇಕು, ನನ್ನ ವಿಕರ್ಮ ವಿನಾಶ ಆಗಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ ಭವಿಷ್ಯಕ್ಕೆ ಬೇಕು ಹೇಳುವಂತ ಸ್ವಾರ್ಥ ಇಲ್ಲ. ಏನ್ ಮಾಡ್ತಿದ್ರಿ? ಬೇರೆಯವರಿಗೋಸ್ಕರ, ಅದು ಯಾರಾದ್ರೂ ಇರ್ಲಿ, ಅದು ಆತ್ಮನೇ ಇಲ್ಲಿ, ಜಡ ವಸ್ತುಗಳಲ್ಲಿ, ಪಂಚತತ್ವ ಇಲ್ಲಿ, ವಾತಾವರಣ ಇಲ್ಲಿ, ವಾಯುಮಂಡಲ ಏನೇ ಇಲ್ಲಿ, ಆದ್ರೆ ಭಗವಂತನ ಶಕ್ತಿಯನ್ನ ಬೇರೆಯವರ ದುಃಖ, ಕಷ್ಟ, ಪರಿಸ್ಥಿತಿ, ವಿಘ್ನಗಳು, ತೊಂದರೆಗಳು, ನೋವುಗಳು, ಕಾಯಿಲೆಗಳು ಗುಣವಾಗಲಿಕ್ಕೆ ಭಗವಂತನ ಕಾರ್ಯಕ್ಕೆ ನಾನೇನು ಮಾಡಿದ್ದೇನೆ? ಸಹಯೋಗಿ ಆದಾಗ ಆ ಕರ್ಮದ ಫಲ ಭಗವಂತ ಮತ್ತು ನಾಟಕ ನಮ್ಗೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಆವಾಗ ಏನು ಸಂಪಾದನೆ ಆಗ್ತದೆ, ಆ ಸಂಪಾದನೆಯನ್ನು ನನಗೆ ಬೇಕಾದಾಗ ಎಲ್ಲಿ ಬೇಕಾದ್ರೂ ನಾನು ಮಾಲೀಕನಾಗಿ ನಾನೇನ್ ಮಾಡಬಹುದು? ಅದನ್ನ ಉಪಯೋಗ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ಮನೆಯಲ್ಲಿ ಹೆಣ್ಣು ಮಕ್ಕಳು ಅವ್ರು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಒಂದು ಸೀರೆ ತಗೊಂಡು ಬರ್ತಾರೆ ಅಲ್ವಾ?
ಅವಾಗ ಮನೆಯವ್ರು ಕೇಳ್ತಾರೆ ಈ ಸ್ಟೇಟಿಂದ ಯಾಕೆ ತಗೊಂಡು ಬಂದೆ ಅಂತ. ಅವಾಗ ಹೆಣ್ಮಕ್ಳು ಏನ್ ಹೇಳ್ತಾರೆ? ನನ್ನ ಸಂಪಾದನೆ ನಾನು ತಗೊಂಡೆ. ನನ್ನ ಸಂಪಾದನೆ ನಾನು ತಂದಿದ್ದು, ನೀವ್ ಯಾರು ಕೇಳಲಿಕ್ಕೆ? ನಿಮ್ ದುಡ್ಡ ತಗೊಂಡೋಗಿದ್ದೇನೆ. ಅವಾಗ ಅವ್ರಿಗೆ ಏನಿರ್ತದೆ? ಅಧಿಕಾರ. ಅಧಿಕಾರ ಇರ್ತದೆ, ಧೈರ್ಯ ಇರ್ತದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಈಶ್ವರೀಯ ಶಕ್ತಿಯನ್ನ ಪ್ರತಿದಿನ ಪ್ರತಿ ಕರ್ಮದಲ್ಲಿ ಉಪಯೋಗ ಮಾಡ್ಬೇಕಲ್ವಾ? ಪವಿತ್ರತೆ ಶಕ್ತಿ ಇರ್ಬೋದು, ಸತ್ಯತೆ ಶಕ್ತಿ ಇರ್ಬೋದು, ಭಗವಂತನ ಸಪ್ತ ಗುಣಗಳಿರ್ಬೋದು. ಆದ್ರೆ ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತಿದ್ದೀರಿ? ಮಾಲೀಕನಾಗೋ ಬಾಲಕನ ಅಲ್ವಾ? ಈಗ ಬ್ಯಾಂಕ್ ಅಲ್ಲಿ ನಾನು ಲೋನ್ ತಗೊಳ್ಬೇಕು ಅಂತಂದು ಕೂಡ ಒಂದು ಇದು ಬರ್ಕೊಡ್ಬೇಕು ತಾನೆ, ಏನು ಅಪ್ಲಿಕೇಶನ್ ಕೊಡ್ಬೇಕು ತಾನೆ. ಓಕೆ, ನನ್ನ ಹಣ ವಾಪಸ್ ತಗೊಳ್ಬೇಕು ಅಂತಂದ್ರು ಕೂಡ ಒಂದು ಚೆಕ್ ಬರ್ಕೊಡ್ಬೇಕಲ್ವಾ? ವಿಡ್ರಾವಲ್ ಸ್ಲಿಪ್ ಬರ್ಕೊಡ್ಬೇಕಲ್ವಾ? ಅಥವಾ ಗೂಗಲ್ ಪೇ ಫೋನ್ ಪೇ ಮಾಡ್ಬೇಕಲ್ವಾ? ಅಲ್ವಾ? ಆವಾಗ ನಿಮ್ಮ ದುಡ್ಡನ್ನು ನೀವು ಡ್ರಾ ಮಾಡ್ಬೇಕಾದ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಕೇಳಬೇಕಾ? ಇಲ್ಲ. ಬೇಡಬೇಕಾ? ಇಲ್ಲ. ಯಾವಾಗ ಬೇಕಾದ್ರೂ ನೀವೇನ್ ಮಾಡ್ಬೋದು? ತಗೊಂಡು ಮೊದ್ಲು ಹೆಂಗಿತ್ತು ಗೊತ್ತಾ? ಬ್ಯಾಂಕ್ನಲ್ಲಿ ಹಣ ತಗೊಳ್ಬೇಕು ಅಂತ ಯಾವಾಗ ಹೋಗ್ಬೇಕಿತ್ತು? ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು. ಬ್ಯಾಂಕ್ ಟೈಮಿಗೆ ಹೋಗ್ಬೇಕಿತ್ತು, ಹೌದಾ? ಆಮೇಲೆ ಏನಾಯ್ತು? ಗೂಗಲ್ ಪೇ. ಆಮೇಲೆ ಏನಂತ ATM ಕಾರ್ಡ್ ಬಂತು. ATM ಕಾರ್ಡ್ ಬಂದಾಗ ಏನಾಯ್ತು ಅಂತಂದ್ರೆ ಬ್ಯಾಂಕ್ ಟೈಮ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾವೇನ್ ಮಾಡ್ಬೋದು? ಹಣವನ್ನು ಡ್ರಾ ಮಾಡ್ಕೊಂಡು ಬರ್ಬೋದು. ಇವಾಗ ಫೋನ್ ಪೇ, ಗೂಗಲ್ ಪೇ. ಹಾ ನೋಡಿ, ಮನೆಯಲ್ಲೇ ಇದ್ಬಿಟ್ಟು ಯಾವಾಗ ಬೇಕಾದ್ರೂ ಯಾವ ಸ್ಥಳದಲ್ಲೂ ಬೇಕಾದ್ರೂ ನಾನು ಏನ್ ಮಾಡ್ಬೋದು? ತಗೊಂಡು ಯಾರಿಗೆ ಬೇಕಾದ್ರೂ ಹಣ ಪೇಮೆಂಟ್ ಮಾಡ್ಬೋದು. ಯಾವಾಗ? ಕ್ಯಾಶ್ ಇದ್ದಾಗ. ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಹಣ ಇದ್ದರೆ ಮಾತ್ರ ಅಲ್ವಾ? ಅದಕ್ಕಾಗಿ ಯಾರಿಗಾದರೂ ನೀವು ಸಹಾಯ ಮಾಡಬೇಕು ಅಂತಂದ್ರೆ ಮಾಲೀಕನಾಗಿ ಮಾಡ್ತಾ ಇದ್ದೀರೋ ಬಾಲಕನಾಗಿ ಮಾಡ್ತಾ ಇದ್ದೀರೋ? ಅಷ್ಟು ನಿಮ್ಮಲ್ಲಿ ಪ್ರತಿದಿನ ಸಂಪಾದನೆ ಇದೆಯಾ? ಅಷ್ಟು ನೀವು ಧರಿಸಿದ್ದೀರಾ? ನನ್ನ ಪರ್ಸಲ್ಲಿ ಹಣ ಇದ್ರೆ ಮಾತ್ರ ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಟಕ್ ಅಂತ ಎತ್ಬಿಟ್ಟು ಏನ್ ಮಾಡ್ಬೋದು? ನಾನು ಅವರಿಗೆ ಕೊಡ್ಬೋದು ಅಲ್ವಾ? ನನ್ನ ತಾನೇ ಹಣ ಇಲ್ಲ ಅಂದ್ರೆ ನಾನು ಕೊಡೋದೆಲ್ಲಿಂದ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಫಲಿತಾಂಶವನ್ನು ನೋಡಿದಾಗ ಮಕ್ಕಳಲ್ಲಿ ಬಾಲಕನ ಪರ್ಸೆಂಟೇಜ್ ಜಾಸ್ತಿ ಇತ್ತಂತೆ, ಮಾಲೀಕರ ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಇತ್ತು. ಯಾವ್ದಿರ್ಬೇಕು? ಮಾಲೀಕರದಿರ್ಬೇಕು. ಬಾಬಾ ಏನ್ ಹೇಳ್ತಾರೆ? ಎರಡು ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಎರಡೂನು ಕೂಡ ಏನಿರ್ಬೇಕು? ಬ್ಯಾಲೆನ್ಸ್. ಬಾಲಕ ಬೇಕಾದಾಗ ಬಾಲಕ, ಮಾಲೀಕ ಬೇಕಾದಾಗ ಮಾಲೀಕ. ಯಾವಾಗ? ಉದಾಹರಣೆಗೆ ನಾ ಜ್ಞಾನ ಕೇಳ್ತಾ ಇದ್ದೇನೆ, ಅವಾಗ ನಾನು ಯಾರು? ಬಾಲಕ. ಬಾಲಕ. ನಾ ಜ್ಞಾನ ಕೊಡ್ತಾ ಇದ್ದೇನೆ, ಅವಾಗ ಯಾರು? ಮಾಲೀಕ. ಮಾಲೀಕ. ಯೋಗದಲ್ಲಿ ನಾನು ತಗೊಳ್ಳುವಂತ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೆ, ಅವಾಗ ಯಾರು? ಬಾಲಕ. ಬಾಲಕ. ಬೇರೆಯವರು ಯೋಗ ಮಾಡಿಸುವಂತ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೆ, ಅವಾಗ ಯಾರು? ಯೋಗ ದೃಷ್ಟಿ ಕೊಡ್ತಾ ಇದ್ದೇನೆ, ಅಯ್ಯೋ ಹೆದರಿಕೆ ಆಗ್ತಾ ಇದೆಯಪ್ಪ, ಭಯ ಆಗ್ತಿದೆಯಪ್ಪ, ಬಾ 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 ಹೆಲ್ಪ್ ಮಾಡು, ನೀನ್ ಮಾಡು, ನಂಗೆ ನಿದ್ದೆ ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ. ಇದು ಯಾವ ಸ್ಥಿತಿ ಇದು? ಬಾಲಕ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಾನು ಯಾವ ಸ್ಥಿತಿಯಲ್ಲಿ ಹೆಚ್ಚಿಗೆ ಸಮಯ ಇಡ್ತೇನೆ, ಯಾವಾಗ ನಿಮ್ಮಲ್ಲಿ ಅನುಭವ ಇರ್ತದೆ, ಯಾವ ಕರ್ಮವನ್ನು ಪುನಃ ಪುನಃ ಮಾಡ್ತಿರೋ, ಮಾಡ್ಬೇಕು ಅಂತ ಮನೋಭಾವ ಆಸಕ್ತಿ ಇರ್ತದೋ, ಬಾಬಾರವರ ಜೊತೆ ಇರ್ತದೋ, ಅವಾಗ ನೀವೇನಾಗಿರ್ತೀರಿ? ಮಾಲೀಕರು ಹೆಚ್ಚಿನ ಸಮಯ ಆಗ್ತೀರಾ. ಆದ್ಮೇಲೆ ನನ್ನ ಜೀವನದಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂತಂದ್ರೆ, ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಹೀಗೇ ಆಗ್ಬೇಕು ಅಂತ ಬಾಬಾನ ಹತ್ರ ಎಂದು ಹೇಳ್ಬೇಡಿ. ಏನ್ ಮಾಡ್ಬೇಡಿ? ಈ ಕರ್ಮದ ಫಲ ಹೀಗೇ ಆಗ್ಬೇಕು ಅಂತ ಎಂದೂ ಕೂಡ ಬಾಬನಿಗೆ ನೀವು ಹೇಳಬಾರ್ದು. ಬಾಬಾ ಹಿಂಗೆ ಸಮಸ್ಯೆ ಇದೆ, ಪರಿಹಾರ ಮಾಡ್ಬೇಕು ಅಂತ ಮಾತ್ರ ಏನ್ ಮಾಡ್ಬೇಕು? ಹೇಳಬೇಕಾಗ್ತದೆ. ಒಂದು ವೇಳೆ ಈ ಕರ್ಮದ ಫಲ ಹೀಗೆ ಆಗ್ಬೇಕು ಅಂತ ನೀವು ಹೇಳ್ಬಿಟ್ಟು ಯೋಗ ಮಾಡಿದ್ರೆ ಬಾಬಾ ತಥಾಸ್ತು ಅಂತ ಹೇಳ್ಬಿಡ್ತಾರೆ. ಆ ಕರ್ಮದ ಫಲ ಬೇಗ ಬರ್ತದೆ. ಅವಾಗ ನಿಮ್ಗೆ ತುಂಬಾ ಖುಷಿ ಆಗ್ಬಿಡ್ತದೆ. ಏನಂತ? ನಾನು ಹೇಳಿದ ಕೆಲಸವನ್ನ ಬಾಬಾ ಏನ್ ಮಾಡಿದ್ರು? ಮಾಡ್ಕೊಟ್ರು. ಬಾಬಾ ನನ್ನ ಜೊತೆಲಿ ಇದ್ದಾರೆ ಅಂತ. ಸರಿ, ಅದೇ ನೀ ಬಾಬನಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೀರಿ ಅಂತ ತಿಳ್ಕೊಳ್ಳಿ. ಆ ಕರ್ಮದ ಫಲ ಬರ್ಲಿಕ್ಕೆ ಲೇಟ್ ಆಗ್ತದೆ. ಏನಾಗ್ತದೆ? ಲೇಟ್ ಆಗ್ತದೆ. ಅದು ತುಂಬಾ ಚೆನ್ನಾಗಿರ್ತದೆ. ಹೆಂಗಿರ್ತದೆ? ತುಂಬಾ ಚೆನ್ನಾಗಿ. ಉದಾಹರಣೆಗೆ ಒಂದು ಮಗು ತಿಂಡಿ ತಿನ್ಬೇಕು ಅಂತ ತಿಳ್ಕೊಳ್ಳಿ.
ಈಗಿನ ನ್ಯೂ ಜನರೇಷನ್ ಮಗು ತಿಂಡಿ ತಿನ್ಬೇಕು ಅಂತ ಆ ಮಗು ಏನ್ ಕೇಳ್ತದೆ? ಐಸ್ ಕ್ರೀಮ್. ಐಸ್ ಕ್ರೀಮು, ಕುರ್ಕುರೆ ಕೇಳ್ತದೆ, ಡೈರಿ ಮಿಲ್ಕ್, ಚಾಕ್ಲೇಟ್ ಕೇಳ್ತದೆ. ಓಕೆ, ತಿನ್ಬೇಕಾದ್ರೂ ತುಂಬಾ ಖುಷಿಯಾಗಿರ್ತದೋ ಇಲ್ವೋ? ಇರುತ್ತೆ. ಇರ್ತದೆ. ಓಕೆ, ಆದರೆ ಸ್ವಲ್ಪ ಸಮಯದ ನಂತರ ಅದನ್ನೇ ತಿಂತಾ ಕೂತ್ಕೊಂಡಾಗ ಅದರ ಆರೋಗ್ಯ, ಮಗುವಿನ ಆರೋಗ್ಯ ಹಾಳಾಗುತ್ತೋ ಇಲ್ವೋ? ಹಾಳಾಗುತ್ತೆ. ಸರಿ, ಒಂದು ಮಗು ಬಂದ್ಬಿಟ್ಟು ಅಮ್ಮ ನನಗೆ ಹೊಟ್ಟೆ ಹಸಿದಿದೆ ಅಂತ ಹೇಳ್ತದೆ. ಆವಾಗ ಅಮ್ಮನೇ ಕೊಡ್ಬೇಕು ಅಂತ ಏನ್ ಕೊಡ್ಬೋದು? ಅನ್ನ ಸಾಂಬಾರು. ಅನ್ನ ಮುದ್ದೆ ಸಾಂಬಾರ್ ಊಟ. ಕೊಡ್ಬೋದು, ಅಥವಾ ಹಾಲು ಕೊಡ್ಬೋದು ಸಣ್ಣ ಮಗುಗೆ, ಅಲ್ವಾ? ಯಾವ್ದು ಶ್ರೇಷ್ಠ? ತಾಯಿ ಕೊಡೋದೇ ಶ್ರೇಷ್ಠ. ಅಲ್ವಾ? ಆದ್ರೆ ಆ ಮಗುಗೆ ಏನು ಅಂತಂದ್ರೆ ಹಾಲಿಗೆ ಒಂದೇ ರೀತಿ ಟೇಸ್ಟ್ ಇರ್ತದಲ್ವಾ, ಅದಕ್ಕೆ ಬೇರೆ 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 ಟೇಸ್ಟ್ ಬೇಕು, ನಾಲ್ಗೆ ರುಚಿ ಬೇಕು. ಅದಕ್ಕೆ ಆರೋಗ್ಯದ ಬಗ್ಗೆ ಏನ್ ಮಾಡೋದಿಲ್ಲ, ಅದು ಗಮನವನ್ನ ಕೊಡೋದಿಲ್ಲ. ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನಮ್ಗೇನು ಬೇಕು ಬೇಡ ಅಂತ ನಾವ್ಯಾರಿಗೆ ಹೇಳ್ಬೇಕು? ಬಾಬನಿಗೆ ಹೇಳಿದಾಗ ಯಾವ ಸಮಯದಲ್ಲಿ ಯಾವುದು ಸೂಕ್ತನೋ, ಯಾವುದು ಒಳ್ಳೇದೋ, ಯಾವುದು ಕಲ್ಯಾಣನೋ ಅದನ್ನ ಬಾಬಾ ಏನ್ ಮಾಡ್ತಾರೆ, ಯಾವ ಸಮಯದಲ್ಲಿ ಬೇಕು ಅದೇ ಸಮಯದಲ್ಲಿ ನಮ್ಗೆ ಕೊಡ್ತಾರೆ. ಕೊಡ್ತಾರೆ. ಅದನ್ನು ವೇಟ್ ಮಾಡುವಷ್ಟು ಪುರುಸತ್ತು, ಸಮಯ, ಸಂಯಮ ನಮ್ಮಲ್ಲಿ ಇಲ್ಲ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬಿಡ್ತೀವಿ, ಈಗ್ಲೇ ಬೇಕು ಅಂತ ಏನ್ ಮಾಡ್ಬಿಡ್ತೀವಿ, ಜಗಳ ಮಾಡ್ಬಿಟ್ಟು ಬಾಬನ ಹತ್ರ ತಗೊಂಡ್ಬಿಡ್ತೀವಿ. ಆಮೇಲೆ ಏನಾಗ್ತದೆ, ಸಿಟ್ಟಿನಲ್ಲಿ ಶಾರ್ಟ್ ಟೆಂಪರ್ ಅಲ್ಲಿ ತಗೊಂಡಿರ್ತಿರಲ್ಲ, ಬಾಬಾ ತಥಾಸ್ತು ಅಂತ ಹೇಳ್ಬಿಡ್ತಾರಲ್ಲ, ಅವಾಗ ಏನಾಗ್ತದೆ ಪ್ರಭಾವ. ಅದಕ್ಕಾಗಿ ನೋಡಿ, ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟು ಕಥೆಗಳಿದ್ದಾವೆ. ಒಂದು ಊರಿನಲ್ಲಿ ಒಬ್ಬ ಜಿಪುಣ ಶೆಟ್ಟಿ ಇದ್ನಂತೆ. ಯಾರು? ಅಂದ್ರೆ ಯಾರಿಗೇನು ಕೊಡ್ದಂಗಿರ ಕಂಜೂಸ್ ಮಾರ್ವಾಡಿ ಅಂತ, ಸರಿನಾ? ಅವನಿಗೆ ತುಂಬಾ ಶ್ರೀಮಂತ ಆಗ್ಬೇಕು ಅಂತ ಏನ್ ಬಂದಂತೆ, ಆಸೆ. ಆಸೆ. ಏನ್ ಮಾಡ್ದ? ಕೂಡಿಟ್ಟವ್ರೆ. ಆ ಕೂಡಿಟ್ಟವ್ರೆ, ಯಾರು ಕೊಡ್ದಂಗೆ ಅಲ್ಲ, ದೇವ್ರ ತುಂಬಾ ಶ್ರೀಮಂತ ಆಗ್ಬಿಟ್ಟು ಹೋಗ್ಬಿಟ್ಟು ತಪಸ್ ಮಾಡ್ದನ್. ತಪಸ್ ಮಾಡಿದಾಗ ದೇವ್ರು ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದಾಗ ಏನ್ ವರ ಕೇಳ್ತಾನ ಅವನು? ಬೇಕು ಅಂತ. ಆ ಹಣ ಬೇಕು. ಹಣ ಆಸ್ತಿ ಬೇಕು. ಅವನೇನ್ ಕೇಳ್ತಾನ ಅಂದ್ರೆ ಮುಟ್ಟಿದೆಲ್ಲ ಬಂಗಾರ ಆಗ್ಬೇಕು ಅಂತ ಕೇಳ್ತಾನ. ಏನ್ ಹೇಳ್ತಾರೆ? ಮುಟ್ಟಿದೆಲ್ಲ ಏನ್ ಮಾಡ್ಬೇಕು? ಬಂಗಾರ ಆಗ್ಬೇಕು. ಅಷ್ಟು ಅಂತ ನೀನ್ ತಪಸ್ಸು ಮಾಡಿದ್ಯಾ, ನೀನ್ ಏನ್ ಕೇಳಿದ್ಯೋ ಅದು ನಾನೇನ್ ಮಾಡಿದ್ದೇನೆ, ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ. ಮಗು, ಹೇ ಭಕ್ತ, ನಿನಗೇನು ಬೇಕು ಅದನ್ನು ಕೇಳುವಂಥವನಾಗು ಅಂತ ಹೇಳ. ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು. ಬಂಗಾರ ಆದ ತಕ್ಷಣ ಏನಾಗ್ಬಿಡ್ತು, ತುಂಬಾ ಶ್ರೀಮಂತನಾಗ್ತೀನಲ್ಲ ಅಂತ ಒಂದು ಮನೋಸ್ಥಿತಿ. ದೇವ್ರ ತಥಾಸ್ತು. ಸರಿ, ಟೆಸ್ಟ್ ಮಾಡಿದ್ದಂತೆ. ಅವ್ನು ಕಾಡಲ್ಲಿ ಹೋಗಿದ್ನಲ್ಲ, ಅಲ್ಲೊಂದು ಎಲೆ ಮುಟ್ಟಿದ್ದಂತೆ. ಮುಟ್ಟಿದ ತಕ್ಷಣ ಏನಾಗ್ಬಿಡ್ತು, ಬಂಗಾರ. ಅಲ್ಲೊಂದು ರೆಂಬೆ ಕೊಂಬೆ ಇತ್ತು, ಅದನ್ನು ಮುಟ್ಟಿದ್ದಂತೆ, ಅದು ಕೂಡ ಏನಾಗ್ಬಿಡ್ತು, ಬಂಗಾರ. ತುಂಬಾ ಖುಷಿ ಆಯ್ತಂತೆ. ಸರಿ, ಮನೆಗೆ ಬಂದಂತೆ. ಎಷ್ಟೋ ವರ್ಷಗಳಾಗಿತ್ತು ಮನೆ ಬಿಟ್ಬಿಟ್ಟು. ಮನೆಗೆ ಬಂದೆ, ದೂರದಿಂದ ನಾಯಿ ಏನ್ ಮಾಡ್ತಂತೆ, ಮನೆ ಯಜಮಾನ ಬಂದ್ರು ಅಂತ ಬಿಟ್ಟು ಓಡ್ ಬಂದಂತೆ. ನಾಯಿಯನ್ನು ಕೈ ಮುಟ್ಟಿದಂತೆ. ನಾಯಿ ಏನಾಗ್ಬಿಡ್ತು, ಬಂಗಾರ. ಮಗಳು ಓದ್ಬಿಟ್ಬಿಡ್ತಂತೆ. ಮಗಳು ಓಡ್ ಬಂದಂತೆ ಅಪ್ಪ ಅಂತ. ಮಗಳನ್ನ ಮುಟ್ಟಿದ್ದಂತೆ. ಮಗಳ ಏನಾಗ್ಬಿಟ್ರು, ಬಂಗಾರ. ಅವ್ರ ಮನೆಯವರು ನೀರ್ ತಂದು ಕೊಟ್ರಂತೆ ಕುಡೀರಿ ಅಂತ, ಅದನ್ನು ಮುಟ್ಟಿದ, ಅದನ್ನು ಕೂಡ ಏನಾಗ್ಬಿಡ್ತು, ಬಂಗಾರ. ಊಟ ತಂದು ಕೊಟ್ರಂತೆ, ಅನ್ನ ಮುಟ್ಟದಂತೆ, ಅದನ್ನು ಕೂಡ ಏನಾಗ್ಬಿಡ್ತಂತೆ, ಬಂಗಾರ. ಅಯ್ಯೋ ನಾನೇನಪ್ಪ ಮಾಡ್ಬಿಟ್ಟೆ ಅಂತ. ಅವಾಗ ಅವನಿಗೆ ಏನಾಯ್ತು, ಅರಿವಾಯ್ತು. ಆವಾಗ ಅರಿವಾಯ್ತು ನಾನೇನ್ ತಪ್ಪು ಮಾಡಿದೆ ಅಂತ. ಅದರ ಮೊದಲು ನಾನು ಶ್ರೀಮಂತನಾಗ್ಬೇಕು ಹೇಳೋದು ಒಂದೇ ಮನೋಭಾವ ಇತ್ತೇ ಹೊರತು, ನಾನು ಈ ವರದಾನವನ್ನ ಕೇಳಿದ್ರೆ ಮುಂದೆ ಏನಾಗಬಹುದು ಹೇಳುವಂಥದ್ದು ಏನಿರ್ಲಿಲ್ಲ ಅವನಲ್ಲಿ. ಅವಾಗ ಈಗ ವರದಾನ ವಾಪಸ್ ತಗೊಳ್ಬೇಕಂತ ಏನ್ ಮಾಡ್ಬೇಕು, ಮತ್ತು ವಾಪಸ್ ಕಾಡಿಗೆ ಹೋಗ್ಬಿಟ್ಟು ಏನ್ ಮಾಡದಂತೆ, ಮತ್ತೆ ತಪಸ್ಸನ್ನ ಮಾಡಿ ದೇವ್ರ ಪ್ರತ್ಯಕ್ಷ ಆದಾಗ, ದೇವರೇ ನಿನ್ನ ವರದಾನ ನೀನು ವಾಪಸ್ ತಗೋ, ನನಗೆ ಮೊದ್ಲು ಹೆಂಗಿದೆಯೋ ಹಾಗೆ ಇಡು ಅಂತ ಹೇಳ್ದಂತೆ ಅಲ್ವಾ. ಇದು ಬೇರೆ ಯಾರ್ದು ಕಥೆ ಅಲ್ಲ ಆತ್ಮೀಯರೇ. ಕಥೆ ಯಾರ್ದು? ನಮ್ದೇ. ನಾವೇ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಮಗಳಿಗೆ ಹಿಂಗ್ ಮಾಡು, ಮಗನಿಗೆ ಹಿಂಗ್ ಮಾಡು ಅಂತ ಎಲ್ಲ ಈ ಕೇಳೋದು ಯಾರು? ನಾವೇ. ಬಾಬಾ ತಥಾಸ್ತು ಅಂತ ಹೇಳ್ತಾರೆ, ಮನಸ್ಸಲ್ಲಿ ನಗ್ತಾ ಇರ್ತಾರೆ. ಒಂದ್ ದಿವಸ ಬರ್ತೀಯ, ಎಲ್ಲಿ ಹೋಗ್ತೀಯ ಅಂತ. ಅಂದ್ರೆ ನಮ್ಮ ಲೆವೆಲ್, ನಮ್ಮ ಬುದ್ಧಿಯ ರೂಪದಲ್ಲಿ ನಾವೇನ್ ಮಾಡ್ತೀವಿ, ಸ್ಥೂಲ ರೂಪದಲ್ಲಿ ಶ್ರೀಮಂತಿಗೋಸ್ಕರ, ವಿಕಾರಕ್ಕೋಸ್ಕರ ಆ ಇಚ್ಛೆಯನ್ನ ಭಗವಂತನ ಎದುರುಗಡೆಗೆ ಇಟ್ಬಿಟ್ಟು ಏನ್ ಮಾಡ್ತೀವಿ, ರಾಜಯೋಗವನ್ನ ಮಾಡ್ತೀವಿ. ಆದ್ರೆ ಫಲ ಬಂದಾಗ ನಾವೆಲ್ಲಿ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಏನಾಗತ್ತೆ,
ಗೊತ್ತಾಗತ್ತೆ. ಮತ್ತೆ ವಾಪಸ್ ಬಾಬನ ಹತ್ರ ಹೋಗ್ಬಿಟ್ಟು ಏನ್ ಮಾಡೋದು, ಮೊದಲಿಗಿಂತ ಹೇಳುತ್ತೀರ ಜೋರಗಳು ಅಂತ ಹೇಳೋದು. ಅವಾಗ ಬಾಬಾ ಹೇಳ್ತಾರೆ, ನಾನೇನ್ ಮಾಡ್ಲಿ, ಮಾಡಿದ್ದುಣ್ಣು ಮಾರಾಯ ಅಲ್ವಾ. ಲೌಕಿಕದಲ್ಲೂ ಕೂಡ ನೋಡಿ, ಕೆಲವೊಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ. ಅಪ್ಪ ಅಮ್ಮನೆಲ್ಲೆಲ್ಲವನ್ನ ಏನ್ ಮಾಡ್ತಿ, ದೂರ ಮಾಡ್ಬಿಟ್ಟು ಹಾಗೇನಾ. ಸರಿ ಆಯ್ತು, ಏನೇನ್ ಮಾಡೋದು, ಸುಮ್ಮನೆ ಇರ್ತಾರೆ. ಆವಾಗ ಏನಾದ್ರು ಕಷ್ಟ ಬಂದ್ರೆ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳಲಿಕ್ಕೆ ಆಗತ್ತಾ? ಇಲ್ಲ. ನಿನಗೆ ಬೇಕು ಅಂದ್ರೆ ನೀನ್ ಮಾಡ್ಕೊಂಡು ಇವಾಗ ಅನುಭವಿಸು ಅಂತ ಹೇಳ್ತಾರೆ. ಹೌದು ಅಲ್ವೋ? ಹೌದು. ಅಪ್ಪ ಅಮ್ಮ ನೋಡಿರುವಂತ ಹುಡುಗನಿಗೆ ಮದ್ವೆ ಆಗಿದ್ದಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ ಹಣ ಕೊಟ್ಬಿಟ್ಟು ಅವ್ರೇನ್ ಮಾಡ್ಬೋದು, ಸಹಾಯವನ್ನ ಮಾಡ್ಬೋದು. ನೀವು ನನ್ನ ಮಾತನ್ನು ಕೇಳಲಿಲ್ಲ, ನಿಮ್ಗೆ ಬೇಕಾಗಿರೋದು ನೀವು ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಮುಂದೆ ನಡೆಯುವಂತ ಆಗು ಹೋಗುಗಳಿಗೆ, ಒಳ್ಳೇದು ಕೆಟ್ಟದಕ್ಕೆ ನೀವೇ ಜವಾಬ್ದಾರರು. ಅದಕ್ಕಾಗಿ ಬಾಬನ ಹತ್ರ ನಾವು ಹೋದಾಗ ಏನ್ ಮಾಡ್ತೀವಿ, ಡಿಮಾಂಡ್ ಇಟ್ಕೊಂಡು ಇದನ್ನು ಬೇಕು ಅದನ್ನು ಬೇಕು ಅಂತ ನಾವೇನ್ ಮಾಡ್ತೀವಿ ಅಂತೆ, ಬಾಲಕನಾಗಿ ಹೋಗ್ತೀವಿ. ಬಾಬಾ ಹೇಳ್ತಾರೆ, ಅದರ ಬದಲು ನೀನು ಮಾಲೀಕನಾಗಿ ಪ್ರತಿದಿನ ನನ್ನ ಫ್ಯಾಕ್ಟ್ರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಿನಗೇನಿಗೂ ಏನೂ ಕಡಿಮೆ ಆಗದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು. ಶಾರೀರಿಕವಾಗಿ, ಮಾನಸಿಕವಾಗಿ, ಹಣಕಾಸಿನ ವಿಷಯದಲ್ಲಿ, ಆತ್ಮಿಕವಾಗಿ ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ತನು, ಮನ, ಧನ, ಜನ, ಎಲ್ಲಾ ರೀತಿಯಲ್ಲಿ ನಿನಗೆ ಏನು ಬೇಕು ಅದು ಎಲ್ಲರ ಜವಾಬ್ದಾರಿ ಏನ್ ಮಾಡ್ತೇನೆ, ನೋಡ್ತೇನೆ. ಯಾವಾಗ ಯಾವಾಗ ತಂದೆ ಬಾಬಾ ಮತ್ತು ಮಾತು ಕೇಳಿದಾಗ ನನ್ನ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡು ರಾತ್ರಿ ಹಗಲು ನೀನೇನ್ ಮಾಡ್ಬೇಕು, ಕೆಲಸ ಮಾಡಿ ಅಲ್ಲಿ ಕೆಲಸವನ್ನ ಚೆನ್ನಾಗಿ ಮಾಡಿದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ 84 ಜನ್ಮದವರೆಗೂ ಕೂಡ, 5000 ವರ್ಷದವರೆಗೂ ಕೂಡ, ವಿಶೇಷವಾಗಿ ಸಂಗಮಿಗದಲ್ಲಿ ಸದಾ ನೀನು ಖುಷಿಯಾಗಿರುವಾಗ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಂತೆ, ಬಾಬಂದು. ಈ ಸಾಧನೆಯನ್ನ, ಈ ಕೆಲಸವನ್ನ ನಾವು ಮಾಡ್ದೇನೆ ಹುಡುಗಾಟಿಕೆಯಲ್ಲಿ ಇದ್ದು ಬಿಟ್ಟು ಏನ್ ಮಾಡ್ತಿದ್ದೀವಿ, ಬಾಲಕರ ಬೇಡ. ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಅಂದ್ರೆ ಸದಾಕಾಲ ಬಾಬನ ಹತ್ರ ಏನ್ ಮಾಡೋದು, ಬೇಡ. ಬೇಡೋದು. ಹೌದು ತಾನೆ? ಆಗ ಬಾಬನ ರಿಸಲ್ಟ್ ಸರಿ ಇದೆಯೋ ಇಲ್ವೋ ಬಾಬಾ ಹೇಳ್ತಾ ಇರೋದು. ಸರಿ. ಹಾಗಿದ್ರೆ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಬಾಲಕರಾಗ್ಬೇಕು, ಮಾಲೀಕರಾಗ್ಬೇಕು. ಮಾಲೀಕರಾಗಬೇಕು. ಅಂದ್ರೆ ಎಲ್ಲ ಕೊಡುವಂತೆ ನಿನ್ನ ವೈಯಕ್ತಿಕವಾಗಿ ಒಬ್ಬನಿಗೋಸ್ಕರ ನೀನು ಕೊಡೋದಲ್ಲ, ನೀನು ನಿಮಿತ್ತನಾಗಿ ವಿಶ್ವಕ್ಕೆಲ್ಲ ಕೊಡಲಿಕ್ಕೆ ನೀನೇನಾಗ್ಬೇಕು, ನಿಮಿತ್ತನಾಗ್ಬೇಕು, ಮಾಲೀಕನಾಗಿ. ಅಂತಂದ್ರೆ ಅಪ್ಪನತ್ತಿರುವಂತ ಆಸ್ತಿಯನ್ನ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಅಪ್ಪನ ಪರ್ಮಿಷನ್ ಇಲ್ದೇನೆ ಅವನ್ ಜೋಬಲ್ ಕೈ ಹಾಕಿ ಅವನ್ ತಿಜೋರಿಯಲ್ಲಿ ಏನ್ ಮಾಡ್ಬೇಕು, ಎತ್ಕೊಂಡ್ಬಿಟ್ಟು ನಾನೇನ್ ಮಾಡ್ಬೇಕು, ಕೊಡುವಂತ ಧೈರ್ಯ, ನಂಬಿಕೆ, ವಿಶ್ವಾಸ, ಶಕ್ತಿಯನ್ನ ಭಗವಂತ ನಮ್ಗೆ ಏನ್ ಮಾಡಿರ್ಬೇಕು, ಕೊಟ್ಟಿರ್ಬೇಕಾಗ್ತದೆ. ಅಷ್ಟು ಯೋಗ್ಯ ನಾನು ಆಗಿದ್ದೇನಾ? ಬಾಬಾ ಎಲ್ಲರಿಗೂ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಯಾರಿಗಾದ್ರೂ ಕಡಿಮೆ ಕೊಟ್ಟಿದ್ದಾರಾ? ಎಲ್ಲರಿಗೂ ಒಂದೇ ಮುರಳಿ ತಾನೆ, ಒಂದೇ ಜ್ಞಾನ ತಾನೆ, ಒಂದೇ ಪರಮಧಾಮ ತಾನೆ? ಅಥವಾ ಕೆಲವರಿಗೆ ಲಕ್ಷ, ಕೆಲವರಿಗೆ ಕೋಟಿ ಏನಾದ್ರೂ ಕೊಟ್ಟಿದ್ದಾರಾ? ಇಲ್ಲ. ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿದ್ದಾರೆ. ಆದ್ರೆ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ, ವ್ಯತ್ಯಾಸ ಇದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಮಾಲೀಕತನ ಯಾವಾಗ ಬರ್ತದೆ ಅಂತಂದ್ರೆ ನನ್ನ ಬಾಬಾ ಹೆಂಗಿರ್ಬೇಕು, ನನ್ನ ಬಾಬಾ ನನ್ನ ಬಾಬಾ ಅಂದ್ರೆ ಬರೀ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತ ಹೇಳ್ತಾ ಇರೋದಲ್ಲ. ಯಾವ್ದಿಂದ? ಅಧಿಕಾರದಿಂದ. ಏನ್ ಮಾಡ್ಬೇಕು, ನೀವಷ್ಟು ಸೇವೆಯನ್ನ ಮಾಡಿದ್ರೆ ಮಾತ್ರ ಬಾಬಾ ನಿಮ್ಮನ್ನ ಮಡಿಲಲ್ಲಿ ಎತ್ತಿಟ್ಕೊಳ್ತಾರೆ ಮತ್ತು ನಿಮ್ಮನ್ನ ಸೇವೆಗೆ ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. लेकिन मेरा बाबा अनुभव करे इसको कहेंगे सेवा का प्रत्यक्ष फल. ಬಾಬಾ ನನ್ನ ಜೊತೆಲಿ ಇದ್ದಾರೆ, ಬಾಬನ ಕಾರಣದಿಂದಲೇ ನಮ್ಗೆ ಈ ಸೇವೆಯ ಫಲ ಸಿಕ್ಕಿದೆ ಹೇಳುವಂತ ಕರ್ಮದಲ್ಲಿ ನಿಮ್ಗೆ ಪ್ರತ್ಯಕ್ಷ ಫಲದಲ್ಲಿ ಏನಾಗ್ಬೇಕು, ಅದು ಕಂಡು ಬರಬೇಕು. ಕೇವಲ ಮುಖದಲ್ಲಿ ಮಾತ್ರ ಬಾಬಾ 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 ಅಂತಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಮ್ಮಲ್ಲಿ ಹೆಚ್ಚಿನ ಜನ ಮಾತಿರ ಹಾಗೆ ಭಾವನೆ ಆದ್ರೆ ಬಾಬಾ 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 ಅಂತ ಹೇಳ್ತಾರೆ ಹೊರತು ಏನಿರೋದಿಲ್ಲ, ಅಲ್ಲಿ ಶಕ್ತಿಗಳು ಫ್ಲೋ ಆಗೋದಿಲ್ಲ ಅಲ್ವಾ? ನಿಜವಾದ ವಿಶ್ವ ಸೇವೆ ಹೇಳುವಂಥದ್ದು ಆಗೋದಿಲ್ಲ. ನಂಬಿಕೆ ಇರ್ತದೆ, ವಿಶ್ವಾಸ ಇರ್ತದೆ, ಎಲ್ಲಾ ಕಾರ್ಯಕ್ರಮಗಳಿಗೂ ಬರ್ತಾರೆ, ಎಲ್ಲ ಬರ್ತಾರೆ, ಆದ್ರೆ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲರಿಗೂ ಕೂಡ ನಾನು ಬೇಹದ್ದಿನ ಆಸ್ತಿಯನ್ನ ಕೊಟ್ಟಿದ್ದೇನೆ, ಆದ್ರೆ ಎಲ್ಲರೂ ಒಂದೇ ರೀತಿ ಏನ್ ಮಾಡ್ತಿದ್ರು, ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. ಒಂದು ವೇಳೆ ನೀವು ಮಾಲೀಕರಾಗಿದ್ದೇ ಇದ್ರೆ ನಿಮ್ಮ ಸಮಸ್ಯೆಗಳು ಬಂದಾಗ ಏನು ನೀವು ಸೇವೆಯನ್ನ ಮಾಡಿದಿರೋ ಆ ಸೇವೆಯ ಫಲದಿಂದ ಏನಾಗ್ಬಿಡ್ತದೆ,
ನಿಮ್ಮ ಸಮಸ್ಯೆಗಳ ಪರಿಹಾರ ಆಗ್ತವೆ. ಓಕೆ, ನಿಮ್ಗೊಂದು ಪ್ರಶ್ನೆ. ನಿಮಗೆ ಸಮಸ್ಯೆ ಬಂದಾಗ ನೀವು ಬಾಬನಿಗೆ ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಸರಿ, ಹೇಳ್ತೀವಿ. ಬಾಬಾ ಸಮಸ್ಯೆ ಪರಿಹಾರ ಮಾಡ್ತಾರೋ ಮಾಡಲ್ವೋ? ಕೆಲವೊಂದ್ಸರಿ ಮಾ- ಮಾಡ್ತಾರೆ, ಕೆಲವೊಂದು ಆ ಮಾಡ್- ಕೆಲವೊಂದು ಎಲ್ಲಾ ಸಮಸ್ಯೆ ಪರಿಹಾರ ಮಾಡ್ತಾರಾ? ಇಲ್ಲ. ಇಲ್ಲ. ಯಾಕೆ ಮಾಡೋದಿಲ್ಲ? ಕೆಲವೊಂದು ಸ್ವಾರ್ಥ ಇರುತ್ತೆ. ಆ ಕೆಲವೊಂದು ಸ್ವಾರ್ಥ ಇರುತ್ತೆ. ನೀವು ಏನು ಕೇಳಿರ್ತೀರೋ ಅಷ್ಟು ದುಡ್ಡು ಅಲ್ಲಿ ಇದ್ರೆ ಮಾತ್ರ ಅವ್ರೇನ್ ಮಾಡ್ತಾರೆ? ಮಾಡ್ತಾರೆ. ಪೇಮೆಂಟ್ ಮಾಡ್ತಾರೆ. ಅಷ್ಟು ದುಡ್ಡಿಲ್ಲ ಅಂತಂದ್ರೆ ಮಾಡೋದಿಲ್ಲ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 10,000 ರೂಪಾಯಿ ಇದೆ. ಎಷ್ಟಿದೆ? 10,000. ಯಾರಿಗೂ 1,00,000 ರೂಪಾಯಿ ಕೊಡ್ಬೇಕು ಅಂತ ಚೆಕ್ ಬರ್ ಕೊಟ್ಟಿದ್ದೀರಿ. ಅವಾಗ ಬ್ಯಾಂಕ್ನವ್ನು ಪಾಸ್ ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಬೌನ್ಸ್ ಮಾಡ್ತಾ ಅಂತಾನೆ. ಹಾಗೆ ನೀವು ಕೇಳಿರೋದು ಆಗ್ತಾ ಇಲ್ಲ ಅಂತಂದ ಏನರ್ಥ? ಅಷ್ಟಿಲ್ಲ. ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಆಧ್ಯಾತ್ಮಿಕ ಸಂಪಾದನೆ ಇಲ್ಲ. ಆಗಿದೆ. ಅಂದ್ರೆ ಬಾಬಾ ಹೇಳ್ತಾರೆ, ನಾನು ಕೂಡ ಯಾರಿಗೂ ಫ್ರೀ ಕೊಡೋದಿಲ್ಲ. ನನ್ನ ಹತ್ರ ಕೆಲಸ ಮಾಡು, ಕೆಲಸ ಮಾಡಿರುವಂತ ಹಣವನ್ನ ನನ್ನ ಹತ್ರನೇ ಇಡು. ಅವಾಗ ನೀನು ಕೇಳಿದಾಗ್ಲೆಲ್ಲ ನಾನೇನ್ ಮಾಡ್ತಿರ್ತೇನೆ? ಕೊಡ್ತೀನಿ. ಪೇಮೆಂಟ್ ಮಾಡ್ತಿರ್ತೇನೆ. ಅಥವಾ ನಿನಗೇನಾದ್ರು ಬೇಕು ಅಂತಂದ್ರೆ ನಾನು ಅದರಿಂದ ತೆಗೆದುಬಿಟ್ಟು ನಿನಗೇನು ಮಾಡ್ತೇನೆ? ಕೊಡ್ತೀನಿ. ಅಂದ್ರೆ ನನ್ನ ಅಕೌಂಟ್ ಇಂದಾನೇ ಬಾಬಾ ನನಗೆ ಕೊಡ್ತಾರೆ ಹೊರತು ಅವನ ಅಕೌಂಟ್ ಇಂದ ನಮ್ಗೆ ಏನನ್ನು ಬಾಬಾ ಏನ್ ಮಾಡೋದಿಲ್ಲ? ಕೊಡೋದಿಲ್ಲ. ಕೊಡೋದಿಲ್ಲ. ಜ್ಞಾನ ಕೊಡ್ತಾರೆ, ಫ್ಯಾಕ್ಟ್ರಿ ಕೊಡ್ತಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಫ್ಯಾಕ್ಟ್ರಿಲಿ ಕೆಲಸ ಮಾಡು, ಸಂಬಳ ತಗೊಂಡೋಗು. ಇಲ್ಲ ನನ್ನ ಹತ್ರನ ಏನ್ ಮಾಡು, ಇಟ್ಬಿಟ್ಟು ನಿನಗೆ ಬೇಕಾದಾಗ ನೀನೇನ್ ಮಾಡು, ತೆಗೆದುಕೊಂಡೋಗು. ಆ ಹಣ ನನ್ನಲ್ಲಿ ಇದ್ದಿದ್ರೆ ನೀನು ಕೇಳಿದಕ್ಕೆಲ್ಲ ನಾನೇನ್ ಮಾಡ್ತಾ ಹೋಗ್ತೇನೆ? ಕೊಡ್ತಾ ಹೋಗ್ತೇನೆ. ಅದು ಇಲ್ಲ ಅಂತಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಯಾವಾಗ ಆ ರೀತಿ ಸಂಬಂಧ ವ್ಯವಹಾರ ತಂದೆ ಜೊತೆಗೆ ಇರೋದಿಲ್ವೋ ಆವಾಗ ಬಾಬನ ಹತ್ರ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ? ಬೇಡಬೇಕು. ಬೇಡಬೇಕು. ಬೇಡಬೇಕಾಗ್ತದೆ. ಹಾಗಿದ್ರೆ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಮುಂದಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಾವೋ ಕಡಿಮೆ ಆಗ್ತಾವೋ? ಜಾಸ್ತಿ. ಸರಿ. ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ಶರೀರ ನಿಮಗೆ ಸಾಧನೆ ಮಾಡ್ಲಿಕ್ಕೆ ಸಹಯೋಗ ಕೊಡತ್ತೋ ಕೊಡಲ್ವೋ? ಕೊಡಲ್ಲ. ವಾತಾವರಣ ವಾಯುಮಂಡಲ ನಾಟಕ ನಿಮಗೆ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಭವಿಷ್ಯದಲ್ಲಿ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. 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 ಖರ್ಚುಗಳು ಆ ಸಮಯದಲ್ಲಿ ಜಾಸ್ತಿ ಇರ್ತಾವೋ ಕಡಿಮೆ ಇರ್ತಾವೋ? ಜಾಸ್ತಿ. ಅವಾಗ ಸಂಪಾದನೆ ಯಾವಾಗ ಮಾಡ್ಬೇಕು? ಇವಾಗೆ ಮಾಡ್ತಾ ಇದ್ದೀವಾ? ವಯಸ್ಸಾಗ್ತಾ ಹೋದಾಗ ಕಾಯಿಲೆ ಜಾಸ್ತಿ ಬರ್ತದೆ, ಆಪರೇಷನ್ ಮಾಡ್ಬೇಕಾಗ್ತದೆ, ಮಕ್ಕಳ ಮದುವೆ ಮಾಡ್ಬೇಕಾಗ್ತದೆ, ಮಕ್ಕಳು ದೊಡ್ಡವರು ಆಗ್ತಾರೆ, ಅವ್ರಿಗೆ ಎಜುಕೇಶನ್ಗೆ ಬೇಕಾಗ್ತದೆ. ಖರ್ಚುಗಳೇನಾಗ್ತಾ ಹೋಗ್ತವೆ? ಜಾಸ್ತಿ. ಸಂಪಾದನೆ ಯಾವಾಗ ಮಾಡ್ಬೇಕು? ಇವಾಗೆ. ಈಗ ನಾನು ಮಾಡಿರುವಂತ ಸಂಪಾದನೆ ಊರು ಸುತ್ಕೊಂಡ್ಬಿಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಭವಿಷ್ಯದಲ್ಲಿ ಆ ಖರ್ಚುಗಳು ಬಂದಾಗ ನಾನು ಖರ್ಚನ್ನ ಸರಿದೂಗಿಸ್ಲಿಕ್ಕೆ ಆಗತ್ತಾ? ಹಾಗೆ ಇವತ್ತು ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಇದು ಸಂಪಾದನೆ ಮಾಡುವಂತ ಸಮಯ ಆಗಿದೆ. ಸಮಯವನ್ನ ನೀವೇನ್ ಮಾಡ್ಬೇಕು? ತೆಗಿಬೇಕು. ಭವಿಷ್ಯದಲ್ಲಿ ನೀವು ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅಂತ ವಾತಾವರಣ ವಾಯುಮಂಡಲನು ಕೂಡ ನಿಮಗೆ ಪೂರಕ ಇರುವುದಿಲ್ಲ. ಅದಕ್ಕಾಗಿ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಹತ್ರ ಇರೋದು ಯಾವುದು? ಅಳುವಷ್ಟೇ. ಇವತ್ತಿನ ಸಾಕಾರ ಮೂಲೆಯಲ್ಲಿ ಬಾಬಾ ಹೇಳಿದ್ದಾರೆ, ಅಂತಿಮ ಸಮಯದಲ್ಲಿ ನೀವು ಕರ್ಮಾತೀತರಾಗ್ತಾ ಹೋದಾಗ ನಿಮ್ಗೆ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದಂತೆ. ಏನಾಗ್ತದೆ? ಸಾಕ್ಷಾತ್. ಯಾವುದು ಸಾಕ್ಷಾತ್ಕಾರ? ನಾವೇನ್ ಮಾಡಿರ್ತೀರ ಅದು. ನೀವೇನ್ ತಪ್ಪು ಮಾಡಿದಿರಿ, ಭವಿಷ್ಯದಲ್ಲಿ ಏನು ಪೋಸ್ಟ್ ಸಿಗ್ತದೆ, ಯಾವ ನೀವು ತಪ್ಪು ಮಾಡಿರುವಂತ ಕಾರಣದಿಂದ ಆ ಪೋಸ್ಟ್ ನೀವು ಕಳ್ಕೊಂಡಿದ್ದೀರಿ, ನಿಮ್ಮ ನಂತರದವರು ಮುಂದೆ ಆ ಪೋಸ್ಟ್ಗೆ ಯಾಕೆ ಹೋಗಿದ್ದಾರೆ ಅಂತ ನಿಮ್ಗೆ ಅವಾಗ ಗೊತ್ತಾಗತ್ತೆ. ಆಗ ನೀವು ಚೇಂಜ್ ಮಾಡ್ಕೊಳ್ಳಿಕ್ ಸಾಧ್ಯ ಇರೋದಿಲ್ಲ. ಆವಾಗ ನಿಮ್ಮ ಹತ್ರ ಇರೋದು ಅಳು ಮಾತ್ರ. ಏನಿರ್ತದಂತೆ? ಅಳು ಮಾತ್ರ ಇರ್ತದ ಆ ಸಮಯ ಅಲ್ವಾ? ಕ್ವಶನ್ ಪೇಪರ್ ಎಲ್ಲ ಮಾಡ್ಬಿಟ್ಟು ಆನ್ಸರ್ ಪೇಪರ್ ಕೈಯಲ್ಲಿ ಕೊಟ್ಟಿದ್ದಾರೆ, ಇಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ, ಸರಿನಾ? ಇಷ್ಟು ಹಿಂಗ್ ಉತ್ತರ ಬರಿಬೋದಿತ್ತಲ್ಲ ಅಂತ ನೀವು ಆವಾಗ ಯೋಚನೆ ಬಂದ್ರೆ ಅವಾಗ ಬರೀಲಿಕ್ಕೆ ಆಗತ್ತಾ? ಅವಾಗ ಏನಾಗ್ಬಿಟ್ಟಿದೆ? ರಿಸಲ್ಟ್ಸ್ ಬಂದ್ಬಿಟ್ಟಿದೆ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದಿರಿ. ಅವಾಗ 1 ವರ್ಷ ನೀವು ಅದೇ ಕ್ಲಾಸ್ ಅಲ್ಲಿ ಮತ್ತೇನ್ ಮಾಡ್ಬೇಕಾಗ್ತದೆ?
ಇರ್ಬೇಕು. ಇರಬೇಕಾಗ್ತದೆ. ಅದಕ್ಕಾಗಲಿ ಈಗಲೇನೆ ಏನ್ ಮಾಡಬೇಕು? ಸಂಪಾದನೆಯನ್ನ ಮಾಡಬೇಕು. ಹಾಗಿದ್ರೆ ಆದ್ಮೇಲೆ ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು ಬರ್ತಾವೋ ಬರಲ್ವೋ? ಬರ್ತೈತೆ. ಬರ್ತವೆ. ಓಕೆ. ಹಾಗಿದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಈಗ ಮುಂದೆ ಬರುವಂತ ವಿಷಯ ತುಂಬಾ ಇಂಪಾರ್ಟೆಂಟ್. ಏನು? ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಪರಿಸ್ಥಿತಿಗಳು ಬಂದಾಗ ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಅಥವಾ ಭಗವಂತನ ಈಶ್ವರೀಯ ಸಂಪಾದನೆ ಮಾಡ್ಲಿಕ್ಕೆ ಆಧಾರ ಯಾವುದು? ಭಗವಂತನ ಸ್ಮೃತಿಯಲ್ಲಿದ್ದು ನಮ್ಮ ಕರ್ಮವನ್ನು ನಾವು ಮಾಡ್ತಾ ಇದ್ರೆ ಭಗವಂತ ನೋಡ್ಕೊಂತಾನೆ ನಮ್ಮ ಕರ್ಮಗಳೇನಿದ್ರು ಸಹ. ಸರಿ. ಅಂದ್ರೆ ಸ್ಮೃತಿ ಅಂತಂದ್ರೆ ಬಾಬನ ನೆನಪಲ್ವಾ? ಹೌದು. ಹಾ, ಅದು ಯಾವ್ದ್ರಿಂದ ಮಾಡ್ಬೇಕು? ಸಪ್ತಗುಣಗಳು. ಮನ್ ಮನ ಭವ. ಭಗವಂತ ನೆನಪು ಮಾಡೋದನ್ನು ಕೂಡ ಒಂದು ಕರ್ಮ, ಹೌದು ಅಲ್ವೋ? ಹೌದು. ಅದು ಕರ್ಮ ಅಂತಂದ್ಮೇಲೆ ಕರ್ಮ ಯಾವಾಗ ಆಗತ್ತೆ? ಆತ್ಮ ಕರ್ಮೇಂದ್ರಿಯ ಉಪಯೋಗ ಮಾಡಿದ್ರೆ ಮಾತ್ರ ಏನಾಗ್ತದೆ? ಕರ್ಮ ಆಗ್ತದೆ. ಹಾಗಿದ್ರೆ ಎಲ್ಲಾ ಕರ್ಮಕ್ಕೂ ಎಲ್ಲಾ ಕರ್ಮೇಂದ್ರಿಯ ಉಪಯೋಗ ಮಾಡ್ಬೇಕಾ? ಇಲ್ಲ. ಇಲ್ಲ. ಯಾವ ಕರ್ಮಕ್ಕೆ ಯಾವ ಕರ್ಮೇಂದ್ರಿಯ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಮಾಡಿದ್ರೆ ಸಾಕಾಗ್ತದೆ. ಇಲ್ಲಿ ರಾಜಯೋಗಕ್ಕೆ, ಸಂಪಾದನೆಗೆ ಯಾವ ಕರ್ಮೇಂದ್ರಿಯ ಬೇಕು? ನಮ್ಮ ಮನಸ್ಸು. ಮನಸ್ಸು. ಬಾಬಾ ಕೇಳ್ತಾರೆ, ತನು ಬೇಕಾ? ಬೇಕಾಗಿಲ್ಲ. ಧನ ಬೇಕಾ? ಬೇಡ. ಬಾಬಾ ಮುರಳಿಲಿ ಏನ್ ಹೇಳ್ತಾರೆ? ಮನ್ಮನಾಭವ ಅಂತ ಹೇಳ್ತಾರೆ, ತನ್ಮನಾಭವ ಅಂತ ಹೇಳೋದು, ಧನ್ಮನಾಭವ ಅಂತ ಹೇಳ್ತಾರೋ? ಮನ್ಮನಾಭವ ಅಂತ ಹೇಳ್ತಾರೆ. ಸರಿ. ತನ್ಮನಾಭವ ಮತ್ತು ಧನ್ಮನಾಭವ ಅಂತ ಯಾಕೆ ಹೇಳಲಿಲ್ಲ? ಅದು ಅವಶ್ಯಕತೆ ಇಲ್ಲ. ಅದನ್ನ ಇಟ್ಟಾಗ ನಿಮ್ಗೆ ಸಂಪಾದನೆ ಆಗಲ್ಲ. ಹಂಗಿದ್ರೆ ಅಣ್ಣವ್ರೇನೋ ನಾಳೆಯಿಂದ ಸೆಂಟ್ರಿಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತೀವಪ್ಪ. ಸೆಂಟರಿಂದ ತನುವಿನ ಕೆಲಸನೇ ನಾನು ಮಾಡೋದಿಲ್ಲ, ಸರಿನಾ? ಹಾ, ತಪ್ಪು. ಮತ್ತೆ ತನ್ಮನಾಭವ ಅಂತ ಹೇಳಿಲ್ವಲ್ಲ ಬಾಬಾ? ಬಾಬಾನ ಹೇಳಿದಾರೆ ಮುರಳಿಲಿ. ಕರ್ಮನ ಸೇವೆಯನ್ನು ಮಾಡಿ. ಬಾಬಾ ಹೇಳ್ತಾರೆ, ತನು ನೀವು ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ, ಆವಾಗ ಮನಸ್ಸು ಯಾರಲ್ಲಿದೆ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡಿ. ನೀವೇನೇ ಕರ್ಮ ಮಾಡ್ತಾ ಇದ್ದು ಕೂಡ ಮನಸ್ಸಿನಿಂದ, ಖುಷಿಯಿಂದ, ಪ್ರೇಮದಿಂದ, ನಿಸ್ವಾರ್ಥ ಭಾವದಿಂದ ಮಾಡಿದಾಗ ಮಾತ್ರ ಆ ಕರ್ಮದ ಫಲ ಸಫಲ ಆಗುತ್ತೆ. ಧನ್ಮನಾಭವ ಅಂತ ಹೇಳ್ತಾನೆ. ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ? ಓಕೆ, ಯಜ್ಞಕ್ಕೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತಿದೀವಪ್ಪ. ನಮ್ಮ ಬಗ್ಗೆ ಯೋಗ ಯಾರು ಮಾಡ್ತಾರೆ? ಹಾ, ಯೋಗೇಶ್ ಅಣ್ಣ ಮಾಡ್ತಾರೆ, ಟೀಚರ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿಬಿಟ್ರೆ ಅವಾಗ ಕರ್ಮದ ಲೆಕ್ಕಾಚಾರ ನಮ್ಗೆ ಸಿಗತ್ತಾ? ಎರಡನೇ ದಿನ ಗೊತ್ತಾ, ಯಜ್ಞಕ್ಕೆ ಧನವನ್ನು ಯಾವ ಉದ್ದೇಶದಿಂದ ಕೊಟ್ಟಿದ್ದೀರೋದು ಇಂಪಾರ್ಟೆಂಟ್ ಅಲ್ವಾ? ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಕೆಲವೊಬ್ರು ಏನ್ ಮಾಡ್ತಾರೆ, ಎಲ್ಲರೂ ಎದುರುಗಡೆ ಒಯ್ದ್ಬಿಟ್ಟು ದುಡ್ಡು ಕೊಡ್ತಾರೆ. ಓಕೆನಾ? ಮತ್ತೇನ್ ಮಾಡ್ತಾರೆ ಗೊತ್ತಾ, ಈ ದೇವಸ್ಥಾನಗಳೆಲ್ಲ ಕೆಲವೊಂದ್ ಕಡೆ ನೋಡಿದೀವಿ, ಒಂದ್ ದೊಡ್ಡ ಗಡಿಯಾರ ಕೊಡೋದಾದ್ಮೇಲೆ ಹೆಸರು ಬರ್ಕೊಂಬಿಡ, ನಮ್ಮ ಹೆಸರು ಕಾಣ್ಬೇಕು ಅಂತ. ಚೇರ್ಗಳನ್ನ ಕೊಟ್ಬಿಡೋದು, ಈ ಚೇರ್ ತಂದು ಕೊಟ್ಟಿದ್ ನಾನ್ರಿ ಅಂತ ಹೇಳ್ಬಿಡೋದು. ಅಂದ್ರೆ ನೀವು ಈಶ್ವರ ಯಜ್ಞಕ್ಕಂತ ಕೊಟ್ಟಿಲ್ಲ, ನೀವು ಕೊಟ್ಟಿರೋದು ಯಾವ್ದಕ್ಕೆ? ಹೆಸರು, ಕೀರ್ತಿ. ಆವಾಗ ಆ ಧನದ ಫಲ ನಿಮ್ಗೆ ಚೆನ್ನಾಗಿ ಸಿಗತ್ತಾ? ಸಿಗಲ್ಲ. ಇಲ್ಲ ಅಲ್ವಾ? ಅದಕ್ಕಾಗಿ ಮಕ್ಕಳೇ, ಭಗವಂತನ ಮಹಾಮಂತ್ರ ಯಾವುದು ಅಂತಂದ್ರೆ ಮನ್ನ ಮನಾಭವ. ಮನಸ್ಸನ್ನ ಏನ್ ಮಾಡಿ? ನನ್ನ ಕೈಯಲ್ಲಿ ಇಟ್ಟಾಗ ಆ ಮನಸ್ಸನ್ನ ನನಗೆ ಹೇಗೆ ಬೇಕು ಹಾಗೆ ಶುದ್ಧ ಮಾಡಿ, ಆ ಮನಸ್ಸಿನ ಮೂಲಕ ನನ್ನ ಸಪ್ತ ಗುಣಗಳನ್ನ ನಾನೇನು ಮಾಡ್ತೇನೆ? ಯಾರಿಗೆ ಬೇಕೋ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ನನ್ನ ಹತ್ರ ಡಿಮಾಂಡ್ ಮಾಡಿದಾರೋ ಅವರಿಗೆ ನಾನೇನು ಮಾಡ್ತೇನೆ? ಕೊಡ್ತೇನೆ. ಆದರೆ ಆ ಮನಸ್ಸಿನಿಂದ ನಾನು ಕೊಡಬೇಕಾದ್ರೆ ಆ ಶಕ್ತಿ ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕನೇ ಹೊರಗಡೆಗೇನೆ ಆಗ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಆದ್ರೆ ಮೂಲವಾಗಿ ನೀವು ನನ್ನ ಹತ್ರ ಇಡೋದು ಯಾವುದು? ಮನಸ್ಸು. ಪರಂಧಾಮಕ್ಕೆ ಇಡೋದು ನಾವ್ ಯಾವ್ದನ್ನ? ಮನಸ್ಸನ್ನ ತಾನೆ. ಕಳಿಸೋದು ಮನಸ್ಸನ್ನ ತಾನೆ. ಅದಕ್ಕಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೆ ಸಂಪೂರ್ಣವಾಗಿ, ವಿಶೇಷವಾಗಿ ರಾಜಯೋಗವನ್ನ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಕೊಟ್ಟಿದ್ದೀರಾ? ಏನ್ ಮಾಡಿದ್ದೀರಿ? ಕೊಟ್ಟಿದ್ದೀರಾ ಅಂತ ಅರ್ಥ. ಸಂಪೂರ್ಣ ಅಂತಂದ್ರೆ ಏನು ಆತ್ಮೀಯರೇ? ಯಾವುದೇ ವಿಚಾರನೂ ಇರಬಾರ್ದು,
ನಿಸ್ಸಂಕಲ್ಪ ಇರಬಾರದು. ನಿಸ್ಸಂಕಲ್ಪ. ಸಂಪೂರ್ಣ ನಿಸ್ಸಂಕಲ್ಪವಾಗಿ ಹ್ಮ್ ಯಾವುದೇ ಸ್ವಾರ್ಥ ಇಲ್ಲದಂಗೆ ಕೊಡಬೇಕು. ಇಚ್ಛಾ ಮಾತ್ರ ಮಗಿಯಾಗಿ ಕೊಡಬೇಕು. ಸರಿ, ಉದಾಹರಣೆಗೆ ನಿಮ್ಮ ಶರೀರಕ್ಕೆ ಒಂದು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳಿ. ಏನ್ ಬಂದಿದೆ? ಯಾವುದಕ್ಕೆ? ಓಕೆ. ಕಾಯಿಲೆ ಗುಣ ಆಗ್ಬೇಕು ಅಂತ ಯಾರ ಹತ್ರ ಹೋಗ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಹೌದಾ? ಯಾಕಂದ್ರೆ ಶರೀರದ ಕಾಯಿಲೆ ಸರಿ ಮಾಡೋರು ಯಾರು? ಡಾಕ್ಟರ್. ಸರಿ, ಆ ಕಾಯಿಲೆ ಗುಣ ಆಗ್ಬೇಕಂದ್ರೆ ಏನೇನು ಮಾಡಬಹುದು? ಶರೀರ ಸ್ವಾಮಿಗೆ ಈ ತರ ವಿಚಾರ ಅಂತ ಹೇಳಿ ಕೊಡ್ಬೇಕು. ಹೇಳ್ಬೋದು. ಏನೇನು ಮಾಡಬಹುದು ಅಂತಂದ್ರೆ, ಒಂದು, ಮನೇಲಿ ಕೂತ್ಕೊಂಡೇನೆ ನಿಮ್ಮ ಸಮಸ್ಯೆನ ಡಾಕ್ಟರ್ಗೆ ಏನ್ ಮಾಡ್ಬೋದು? ಫೋನಿನ ಮುಖಾಂತರ ಹೇಳ್ಬೋದು. ಓಕೆ. ಅವಾಗ ಡಾಕ್ಟರ್ ಅವಾಗ್ಲೂ ಕೂಡ ಮೆಡಿಸಿನ್ಸ್ ಕೊಡ್ತಾರೋ ಕೊಡಲ್ವೋ? ಫೋನಲ್ಲಿ ಇಂಥ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ತಾರೆ. ಹೌದಾ? ಓಕೆ. ಆದರೆ ನೀವು ಮನೇಲಿ ಕೂತ್ಕೊಂಡು ಅವ್ರಿಗೆ ಹೇಳಿದಾಗ ಆ ಕಾಯಿಲೆಯನ್ನು ಅವ್ರು ಅಂದಾಜು ಮಾಡಿರ್ತಾರೆ ಹೊರತು ಎಕ್ಸಾಕ್ಟ್ ಆಗಿ ಅದು ಏನು ಅಂತ ಏನಾಗಿರುವುದಿಲ್ಲ. ಕಾರಣ ನಾವು ಕೊಟ್ಟಿಲ್ಲ ಶರೀರ. ಸಾಧನ ಇನ್ನು ನಿಮ್ ಕೈಲಿದೆ. ಸಾಧನ ಎಲ್ಲಿದೆ? ನಿಮ್ ಕೈಲಿದೆ. ಅದು ಸಿಂಪ್ಟಮ್ಸ್ ಅನ್ನ ಮಾತ್ರ ನೀವು ಹಿಡಿದಿರಾ. ಅದರ ಆಧಾರದಲ್ಲಿ ಅವ್ರು ನಿರ್ಣಯವನ್ನು ಮಾಡ್ಬಿಟ್ಟು ಅಂದಾಜು ಮೆಡಿಸಿನ್ ಏನ್ ಮಾಡ್ತಾರೆ? ಕೊಡ್ತಾರೆ. ಅದಷ್ಟು ಎಫೆಕ್ಟಿವ್ ಆಗಿರುತ್ತಾ? ಇಲ್ಲ. ಸರಿ, ಡಾಕ್ಟರ್ ಹತ್ರ ಹೋಗಿದ್ದೀರಿ. OPD ಸೆಕ್ಷನ್ ಯಾವುದು? OPD ಸೆಕ್ಷನ್ ಅಲ್ಲಿ ಹೋದ್ರೆ ಅವ್ರೊಂದ್ ಸ್ವಲ್ಪ ಸೆಥೋಸ್ಕೋಪ್ ಇಟ್ಕೊಂಡ್ರು, ನಾಡಿಗಿಡಿ ನೋಡಿದ್ರು, ಮೆಡಿಸಿನ್ ಕೊಟ್ರು. ಅವಾಗ ಕಾಯಿಲೆ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗತ್ತಾ? ಆಗಲ್ಲ. ಅವಾಗ ಕೆಲವೊಂದ್ಸಲ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗದಿದ್ದಾಗ, ಕಾಯಿಲೆ ಮೆಡಿಸಿನ್ ಕೊಟ್ಟರು ಗುಣ ಆಗದಿದ್ದಾಗ ನೆಕ್ಸ್ಟ್ ಡಾಕ್ಟರ್ ಏನ್ ಹೇಳ್ತಾರೆ? ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅಂತ ಹೇಳ್ತಾರೆ. ಸರಿ, ಅದನ್ನು ಕೂಡ ಒಯ್ದ್ಬಿಟ್ಟು ಕೊಟ್ಟಾಗ್ಲೂ ಕೂಡ ಏನಾಗಿಲ್ಲ, ಕಾಯಿಲೆ ಏನಂತ ಸರಿಯಾಗಿ ಏನಾಗಿಲ್ಲ, ಗೊತ್ತಾಗಿಲ್ಲ. ನೆಕ್ಸ್ಟ್ ಏನ್ ಹೇಳ್ತಾರೆ? ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಓಕೆನಾ? ಅದಲ್ಲೂ ಕಾಯಿಲೆ ಸರಿಯಾಗಿ ಗೊತ್ತಾಗಿಲ್ಲ. ಅವಾಗ ಏನ್ ಹೇಳ್ತಾರೆ? ಎಡ್ಮಿಟ್ ಅಂತ ಹೇಳ್ತಾರೆ ಅಲ್ವಾ? ಓಕೆ. ಅಲ್ಲೂ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ. ಅವಾಗ ಏನ್ ಹೇಳ್ತಾರೆ? ಇನ್ನೊಂದು ಹಾಸ್ಪಿಟಲ್ ICU. ಹಾಸ್ಪಿಟ್ಲ್ ಒಂದೇ, ಬೇರೆ ಹಾಸ್ಪಿಟ್ಲ್ ಅಂತ ಹೇಳಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಯಾವ್ದು? ICU. ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು, ಸೀರಿಯಸ್ ಆಗಿ. ಯಾಕಂದ್ರೆ ಏನ್ ಮೆಡಿಸಿನ್ ಕೊಟ್ಟರು ಕೂಡ ಕಾಯಿಲೆ ಗುಣ ಆಗ್ತಿಲ್ಲ ಅಂತಂದ್ರೆ 24 hours ಏನ್ ಮಾಡ್ಬೇಕು? ಅಬ್ಸರ್ವೇಷನ್ ಇಡಬೇಕು ಅಂತ ಏನ್ ಮಾಡ್ತಾರೆ? ಆಪರೇಷನ್. ಯಾವಾಗ ICU ನಲ್ಲಿ ಇರ್ತಾರೆ. ಓಕೆ. ಅವಾಗ ಕಾಯಿಲೆ ಗೊತ್ತಾದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಸೀರಿಯಸ್ ಕಾಯಿಲೆ ಇದ್ರೆ ಆಪರೇಷನ್. ಅವಾಗ ಕಾಯಿಲೆ ಏನಾಗ್ತದೆ? ಓಕೆ. ಈಗ ನಿಮ್ಮತ್ತಿರುವಂತ ಕಾಯಿಲೆ, ಆತ್ಮದಲ್ಲಿರುವಂತ ಕಾಯಿಲೆ ಸಾಧಾರಣ ಕಾಯಿಲೆನೋ ಸೀರಿಯಸ್ ಕಾಯಿಲೆನೋ? ಕಾಯಿಲೆ ಯಾವುದ್ರ ಮೇಲಿದೆ? ಮನಸ್ಸಿನ. ಆವಾಗ ಶರೀರಕ್ಕೆ ಕಾಯಿಲೆ ಇದ್ದಾಗ ಶರೀರವನ್ನ ಎಷ್ಟು ಸಮಯ ನಾನು ಸಂಬಂಧಪಟ್ಟಂತ ವ್ಯಕ್ತಿ ಹತ್ರ ಕೊಟ್ಟಿರ್ತೇನೋ ಅಷ್ಟು ಅವರು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಇರಬಹುದು, ಕೊಡಬಹುದು. ಸರಿ, ಆಪರೇಷನ್ ಲೆವೆಲ್ ಹೈಯೆಸ್ಟ್ ಯಾಕೆ? ಆಪರೇಷನ್ ಲೆವೆಲ್ ಹೈಯೆಸ್ಟ್ ಯಾಕೆ? ಮನೇಲಿ ಕೂತ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಹೈಯೆಸ್ಟ್, ಅಲ್ಲಿ ಹೋಗ್ಬಿಟ್ಟು OPD ತಗೊಳ್ಳೋದು ಹೈಯೆಸ್ಟ್, ಅಥವಾ ಅಡ್ಮಿಟ್ ಆಗ್ಬಿಟ್ಟು ತಗೊಳ್ಳೋದು ಹೈಯೆಸ್ಟ್, ICU ನಲ್ಲಿ ಇರೋದು ಹೈಯೆಸ್ಟ್, ಆಪರೇಷನ್ ಅಲ್ಲಿ ಹೈಯೆಸ್ಟ್? ಎಲ್ಲಾ ವಿಷಯದಲ್ಲೂ ನೀವು ಮತ್ತು ಡಾಕ್ಟರ್ ಹಾಸ್ಪಿಟಲ್ ಅಷ್ಟೇ ಇರೋದು, ಬೇರೆಯವ್ರು ಇಲ್ಲ ಅಲ್ಲಿ. ಸೇಮ್ ಡಾಕ್ಟರ್ ಚೇಂಜ್ ಇಲ್ಲ ಅಲ್ವಾ? ಆದ್ರೆ ಟ್ರೀಟ್ಮೆಂಟ್ ಚೆನ್ನಾಗಿ ಯಾವಾಗ ಸಿಗ್ತದೆ? ಆಪರೇಷನ್. ಕಾರಣ ಎಲ್ಲ ಚೆಕಪ್ ಮಾಡಿರ್ತಾರೆ. ಮತ್ತೆ ಬೇರೆ ಕಾರಣ? ಅಲ್ಲಿ ಏನ್ ರೋಗ ಇದೆ ಅದನ್ನ ತೆಗೆದು ಕಟ್ ಮಾಡಿ ಬಿಸಾಕ್ತಾರೆ. ನೆಕ್ಸ್ಟ್ ಅಬ್ಸರ್ವೇಷನ್ ಜಾಸ್ತಿ. ಅಬ್ಸರ್ವೇಷನ್ ಇಂಡಿವಿಜುವಲ್ ಆಗಿ ಅಬ್ಸರ್ವ್ ಮಾಡಿ ಅದನ್ನ ಯಾವ ಕಾಯಿಲೆ ಅಂದ್ಬಿಟ್ಟು ನೀಟಾಗಿ ತೆಗೆದ್ಬಿಟ್ಟು. ಆಪರೇಷನ್ ಟೈಮ್ ನಲ್ಲಿ ಏನಿರ್ತದೆ ಹೇಳಿ ನೋಡೋಣ? ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಆಪರೇಷನ್ ಟೈಮ್ ನಲ್ಲಿ ಶರೀರ ಯಾರ್ದು? ನಂದೆ. ಶರೀರ ನಿಮ್ದು. ಆದರೆ ಆ ಶರೀರದ ಮೇಲೆ ನಿಮ್ಗೆ ಏನಾದ್ರು ಕಂಟ್ರೋಲಿಂಗ್ ಪವರ್ ಇದೆಯಾ? ಇಲ್ಲ. ಸಂಪೂರ್ಣವಾಗದು ಯಾರ ಕೈಯಲ್ಲಿ? ಡಾಕ್ಟರ್ ಕರ್ಮವನ್ನ ಮಾಡ್ಬೇಕಾದ್ರೆ ನಿಮ್ಮಿಂದ ಏನಾದ್ರೂ ಅಪೋಸಿಷನ್, ಅಡೆತಡೆ ಏನಾದ್ರೂ ಡಾಕ್ಟ್ರಿಗೆ ಆಗತ್ತಾ? ಇಲ್ಲ. ICU ನಲ್ಲಿ ಆಗ್ಬಹುದು. ಅಡ್ಮಿಟ್ ಆದಾಗ ಮಾಡಬಹುದು.
ಆದ್ರೆ ಆಪರೇಷನ್ ಅಲ್ಲಿ ಮೊದಲೇ ಅನೇಸ್ಥೇಷಿಯಾ ಕೊಟ್ಟಿರುವಂತ ಕಾರಣದಿಂದ ಅವರು ಅವರ ಕರ್ಮವನ್ನ ಈ ಶರೀರದ ಮೇಲೆ ಮಾಡುವವರೆಗೂ ಕೂಡ ನಿಮ್ಮಿಂದ ಅವರ ಕಾರ್ಯದಲ್ಲಿ ಮಧ್ಯದಲ್ಲಿ ಎಂದೂ ಕೂಡ ಏನು ಅಪೋಸಿಷನ್ ಬರಲ್ಲ. ನಿಮ್ಮ ಶರೀರದ ಮೇಲೆ ಯಾವ ಸಾಧನ ಇದೆ, ಅದು ಇದೆಯೋ ಇಲ್ವೋ, ತೆಗೆದಿದ್ದಾರೋ, ಕಟ್ ಮಾಡಿದಾರೋ, ಬಿಟ್ಟಿದ್ದಾರೋ, ಕೊಯ್ದಿದ್ದಾರೋ, ಏನೂ ಕೂಡ ನಿಮ್ಗೆ ಏನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಅಷ್ಟು ನಂಬಿಕೆ ವಿಶ್ವಾಸದಿಂದ ಆ ಸಾಧನವನ್ನು ಯಾರ ಕೈಲಿ ಕೊಟ್ಟಿರ್ತೀರಿ ನೀವು? ಡಾಕ್ಟರ್ ಕೈ ಇಲ್ಲಿ ಕೊಟ್ಟಾಗ ಆ ಸಾಧನದ ಟ್ರೀಟ್ಮೆಂಟ್ ಏನಾಗ್ತದೆ, ಚೆನ್ನಾಗಿ ಸಿಗ್ತದೆ. ಅರ್ಥ ಆಯ್ತಾ? ಹಾಗೆ ಮನ್ಮನಾಭವ ಸ್ಥಿತಿಯಲ್ಲೂ ಕೂಡ ನಿಮ್ಮ ಮನಸ್ಸು ಹೇಳುವಂತ ಸಾಧನವನ್ನ ನೀವು ಯಾರ ಕೈಲಿ ಕೊಟ್ಟಿದ್ದೀರಿ? ಪರಮಾತ್ಮ ಇರುವಂತ ಕಾಯಿಲೆ ಮುಂದಿನ ನಿಮ್ಮ ಉದ್ದೇಶದ ಅನುಸಾರದಲ್ಲಿ ನಿಮ್ಮ ಕಾಯಿಲೆ ಎಷ್ಟು ವರ್ಷ ಹಳೆಯದು? 5,000 ವರ್ಷದಲ್ಲಿ 5,000. ಇದಕ್ಕೆ ಮಾತ್ರೆ ಕೊಟ್ಟರೆ ಕಡಿಮೆ ಆಗತ್ತಾ? ಮನೇಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಸರಿ ಆಗತ್ತಾ? ಏನ್ ಮಾಡ್ಬೇಕು? ಆಪರೇಷನ್ ದಿನದಲ್ಲಿ ಎಷ್ಟು ಸಮಯ ಮನಸ್ಸು ಹೇಳುವಂತ ಸಾಧನವನ್ನ ಯಾರ ಕೈಲಿ ಕೊಡ್ಬೇಕು? ಭಗವಂತ ಆವಾಗ ಅವನ ಕೈಯಲ್ಲಿ ಕೊಟ್ಟಾಗ ಆ ಮನಸ್ಸಿನ ನೀವು ಸಂಕಲ್ಪ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಬೇರೆ ಯಾವ್ದಾದ್ರು ಕರ್ಮಕ್ಕೆ ಮನಸ್ಸನ್ನು ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗಿದ್ರೆ ಆ ಸ್ಟೇಜ್ ಅಲ್ಲಿ ನಮ್ಮ ಯೋಗ ಪ್ರತಿದಿನ ಎಷ್ಟಿದೆ? ಕಮ್ಮಿ. ನಿಸ್ಸಂಕಲ್ಪ. ಅಲ್ಲೇನಿರಬಾರ್ದು? ನಿಸ್ಸಂಕಲ್ಪ. ಹಾಗಿದ್ರೆ ಮನಾಭವ ಮನಸ್ಸು ಹೇಳುವಂತ ಸಾಧನವನ್ನ ಸಂಪೂರ್ಣವಾಗಿ ಏನ್ ಹೇಳಿ? ಸಂಪೂರ್ಣವಾಗಿ ಎಚ್ಚರಾವಸ್ಥೆಯಲ್ಲಿ ಇದ್ದು, ಏನಿದ್ದು? ಎಚ್ಚರಾವಸ್ಥೆ. ನಿಮ್ಗೆ ಗೊತ್ತಿರ್ಬೇಕು, ನಿದ್ರೆಯಲ್ಲ, ಎಚ್ಚರಾವಸ್ಥೆಯಲ್ಲಿದ್ದು ಆ ಮನಸ್ಸಿನ ಮೇಲೆ ಕಂಟ್ರೋಲಿಂಗ್ ಪವರ್ ತಗೊಂಡು ಸ್ವರಾಜ್ಯಾಧಿಕಾರಿಗಳಾಗಿ ನಿಮ್ಮಪ್ಪ, ನಿಮ್ಮ ಡಾಕ್ಟ್ರು, ನಿಮ್ಮ ಪ್ರಿಯತಮ, ನಿಮ್ಮ ಫ್ರೆಂಡು ಎಷ್ಟು ಸಮಯ ಇಷ್ಟಪಡ್ತಾರೋ ಅಷ್ಟು ಸಮಯ ಮನಸ್ಸು ಹೇಳುವಂತ ಸಾಧನವನ್ನ ಅವ್ರ ಕೈಲಿ ಕೊಟ್ಟಿರ್ತೀರಾ? ಇಲ್ಲ. ಹಲ್ಲು ತೆಗಿಬೇಕಾದ್ರೆ ನಿಮ್ಗೆ ಹಲ್ಲು ತೆಗಿತಾ ಅಂತ ಗೊತ್ತಿರ್ತದೋ ಇಲ್ವೋ? ಗೊತ್ತಿದೆ. ಅವ್ರಿಗೆ ಅಬ್ಜೆಕ್ಷನ್ ಮಾಡಿಲ್ಲ ಅಂದ್ರೆ ಬೇಗ ತೆಗೆದಾಕ್ತಾರಲ್ವ ಅವರು? ಹೌದು. ನೀವೊಂದು ಕೂಗುದು ಮಾಡಿದ್ರೆ ತೆಗಿಲಿಕ್ಕೆ ಆಗತ್ತಾ? ಇಲ್ಲ. ಹಾಗೆ ಎಚ್ಚರಾವಸ್ಥೆಯಲ್ಲಿ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ನಿರಂತರವಾಗಿ ಅವನು ಇಷ್ಟಪಟ್ಟಷ್ಟು ಸಮಯ ಮನಸ್ಸು ಹೇಳುವಂತ ಸಾಧನವನ್ನ ಅವ್ರ ಕೈಲಿ ಕೊಡ್ತಾ ಇದ್ದೀರಾ. ಆ ಸಾಧನೆ ಮಾಡ್ತಾ ಇದ್ದೀರಾ, ಆ ತಪಸ್ಸನ್ನ ಮಾಡ್ತಾ ಇದ್ದೀರಾ. ಇದು ನೀವು ಮಾಡಿದರೆ ನೀವೇನಾಗಿದ್ದೀರಿ? ಮಾಲೀಕರು. ಒಂದು ವೇಳೆ ಅದು ಮನಸ್ಸಲ್ಲಿ ಇರೋದಿಲ್ಲ, ತಕ್ಷಣ ಕೆಳಗಡೆ ಓಡ್ ಬರ್ತದೆ, ಯಾವುದೋ ಒಂದು ವ್ಯಕ್ತಿ ಹತ್ರ ಹೋಗತ್ತೆ, ವಿಷಯದ ಕಡೆ ಹೋಗತ್ತೆ, ಸೇವೆ ಕಡೆ ಹೋಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಗ ಹೇಳಿ. ಮನೆಯವ್ರ ಕಡೆ ನಿದ್ರೆಗೆ ಹೋಗತ್ತೆ. ಅಂದರೆ ಏನರ್ಥ? ಬಾಲಕರು ಆಗಿದ್ದೀರಿ ಅಂತ. ಅದಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ? ಮನಾಭವ. ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಮನಸ್ಸನ್ನ ನಾನು ಭಗವಂತನಿಗೆ ಒಪ್ಪಿಸಿದೇನ. ಅರ್ಥ ಆಯ್ತೋ? ಅರ್ಥ ಆಗಿಲ್ಲ? ಒಂದು ಸಣ್ಣ ಮಗು ತನ್ನ ಶರೀರವನ್ನ ಅಮ್ಮನ ಕೈಯಲ್ಲಿ ಕೊಟ್ಟಾಗ ಆ ಶರೀರಕ್ಕೆ ಏನು ಊಟ ಕೊಡಬೇಕು, ಏನ್ ತಿಂಡಿ ತಿನ್ನಿಸ್ಬೇಕು, ಎಲ್ಲಿವರೆಗೆ, ಯಾವ ಸಮಯದಲ್ಲಿ ಮೂತ್ರ ಮಾಡಬೇಕು, ಮಲ ಹೊರಗಡೆ ಹಾಕ್ಬೇಕು, ಯಾವಾಗ ಸ್ನಾನ ಮಾಡ್ಬೇಕು, ಎಲ್ಲವನ್ನು ಕೂಡ ಯಾರು ಡಿಸೈಡ್ ಮಾಡ್ತಾರೆ? ಅಲ್ವಾ? ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಬಾಬಾ ನಿಮ್ಮನ್ನೆಲ್ಲೇ ಇಟ್ಟೂನು ಕೂಡ ನಿಮ್ಮ ಮನಸ್ಸು ಹೇಳುವಂತ ಸಾಧನ ಭಗವಂತನ ಕೈಯಲ್ಲಿ ಇದೆಯಾ, ಅವರು ಉಪಯೋಗ ಮಾಡ್ತಾ ಇದ್ದಾರಾ ಅಂತ ಯಾರಿಗೆ ಗೊತ್ತಾಗ್ಬೇಕು? ಅದು ಬಾಬಾ ತಗೊಂಡಿದ್ದಿದ್ರೆ ಆ ಮನಸ್ಸಿನ ಮೇಲೆ ಏನು ಪರಿಣಾಮ ಇರ್ತದೆ, ನಿಮ್ಗೇನು ಅನುಭವ ಆಗತ್ತೆ ಅಂತ ನಾಳೆ ಚರ್ಚೆ ಮಾಡೋಣ. ಸರಿನಾ? ಅಚ್ಚಾ. ಓಂ ಶಾಂತಿ. ನಾಳೆ